ಭೀಮ್ರಾಯ್ ಬಾಲ್ಕಿಯವರಿಂದ ಒಂದು ಹಾಡು. ನಾವು ಮೂಲತಃ ಗುಲ್ಬರ್ಗ ಜಿಲ್ಲೆಯವರು. ನಾನು ಜಾನಪದ ಕಲಾವಿದ. ಕೆಲವಷ್ಟು ಕವಿತೆಗಳನ್ನು ಮಾಡಿದ್ದೀನಿ, ಆದರೆ ಈಗ ಹೇಳೋಕ್ಕೆ ಟೈಮ್ ಇಲ್ಲ. ದೊಡ್ಡ ಕಾರ್ಯಕ್ರಮ ಒಂದು ಸ್ವಲ್ಪ ನಮ್ಮದೇನು ಚಿಕ್ಕಂದಲೇ ಇದ್ದಾಗ ನನ್ನ ಹವ್ಯಾಸ ಅಂದ್ರೆ ಜನಗಣಮನ ಹಾಡಬೇಕಂತ ಇಲ್ಲಿ ಹಾಡಬೇಕಂತ ಅಪೇಕ್ಷೆ ಅದ. ಎಲ್ಲರ ಸಮ್ಮತಿ ಇದ್ದರೆ ನಾ ಜನಗಣಮನ ಸ್ವಲ್ಪ ಒಂದೊಂದು ಸಲ ಬೇರೆ ಒಂದು ಗಣಪತಿ ಸ್ತೋತ್ರ ಹೇಳ್ತೀವಿ. ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ ತ್ರಿಜಗವಂದಿತನೆ, ಸುಜನರ ಪೊರೆವನೆ ಪಾಶಾಂಕುಶಧರ ಪರಮ ಪವಿತ್ರ. ಗಜವದನ ಬೇಡುವೆ ಗೌರಿ ತನಯ, ಮೋದದಿ ನಿನ್ನಯ ಪಾದವ ತೋರ ಸಾಧುವಿದನೆ ಆದರದ್ಯೋದಲೆ. ಗಜವದನ ಬೇಡುವೆ ಗೌರಿ ತನಯ, ಮೋದದಿ ನಿನ್ನಯ ಪಾದವ ತೋರ ಸಾಧುವಿದನೆ ಆದರದ್ಯೋದಲೆ. ಗಜವದನ ಬೇಡುವೆ ಗೌರಿ ತನಯ. ಧನ್ಯವಾದಗಳು ಸರ್. ದಯವಿಟ್ಟು ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಕೊಡಿ. ದಯವಿಟ್ಟು ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡಿ. ಶ್ರುತಿ ಅವರು ಇನ್ನೇನು ಬಂದರು, ಹೊರಗಡೆ ಇದ್ದಾರೆ. ಸೊ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಯಾರನ್ನೂ ಇನ್ನೂ ಕಾಯಿಸಲ್ಲ, ಅದಕ್ಕೋಸ್ಕರ. ಓಕೆನಾ? ಮುಂದಿನ ಕಾರ್ಯಕ್ರಮ ದೀಪ ಬೆಳಗಿಸೋದು. ಓಕೆನಾ? ದಯವಿಟ್ಟು ಅಲ್ಲಿ ಎಂಟ್ರೆನ್ಸಲ್ಲಿ ಯಾರೂ ನಿಂತ್ಕೋಬೇಡಿ ಪ್ಲೀಸ್. ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡಿ. ದಯವಿಟ್ಟು ಎಂಟ್ರೆನ್ಸ್ ಜಾಗ ಬಿಡಿ. ಎಲ್ಲರೂ ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಕೊಡಿ. ನಟಿ ಶ್ರುತಿಯವರಿಗೆ, ಖ್ಯಾತ ನಟಿ, ಎಲ್ಲ ಭಾಷೆಗಳಲ್ಲೂ ಅಭಿನಯಿಸಿದ್ದಾರೆ ಅವರು. ತೆಲುಗು, ತಮಿಳು, ಹಿಂದಿ, ಹಾಗೆ ರಾಷ್ಟ್ರೀಯ ಪ್ರಶಸ್ತಿಗಳನ್ನ ಕೂಡ ತಗೊಂಡಿದ್ದಾರೆ ಅವರು. ಸರ್ ಸ್ವಲ್ಪ ನಿಧಾನವಾಗಿ ಮಾತಾಡಿ ಸರ್. ದಯವಿಟ್ಟು ಎಂಟ್ರೆನ್ಸಲ್ಲಿ ಸ್ವಲ್ಪ ಜಾಗ ಬಿಡಿ. ಯಾರು ತುಂಬ ಗಡಿಬಿಡಿ ಮಾಡಬೇಡಿ. ದಯವಿಟ್ಟು ಫೋಟೋ ತಗೊಳ್ಳೋರಿಗೆ ಎಲ್ರಿಗೂ ಕೂಡ ಕಾಲಾವಕಾಶ ಕೊಡ್ತೀವಿ. ದಯವಿಟ್ಟು ನೀವೆಲ್ಲರೂ ಫೋಟೋ ತಗೋಬೋದು, ಆಯಿತಾ? ಯಾರು ವೇದಿಕೆ ಮೇಲೆ ಬಂದು ಇದು ಮಾಡೋಕ್ಕೊಳಕ್ಕೆ ಹೋಗ್ಬಿಡಿ. ನಿಮ್ಗೆಲ್ರಿಗೂ ಫಂಕ್ಷನ್ ಮುಗಿದ ತಕ್ಷಣ ಕಾಲಾವಕಾಶ ಕೊಡ್ತೀವಿ, ಆಮೇಲೆ ಫೋಟೋಗಳನ್ನ ತಗೋಬೋದು ನೀವು. ಓಕೆನಾ? ಈಚೆ ಒಂದು ಬ್ಯಾನರ್ ಕೂಡ ಇದೆ, ಅಲ್ಲಿ ನೀವು ಕರೆಕ್ಟಾಗಿ ಪಿಕ್ಚರ್ ತೊಗೊಬೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ಶುರುವಾಗುತ್ತೆ. ದಯವಿಟ್ಟು ಸ್ವಲ್ಪ ಎಂಟ್ರೆನ್ಸಲ್ಲಿ ಜಾಗ ಬಿಡಿ. ಅವ್ರು ಬರೋದಕ್ಕೆ ದಯವಿಟ್ಟು ಸ್ಥಳಾವಕಾಶ ಮಾಡಿಕೊಡಿ. ಕೂತಿರೋರೆಲ್ಲರೂ ಸ್ವಲ್ಪ ಎದಳಿಯಲ್ಲಿ. ಶ್ರುತಿಯವರು ಆಗಮಿಸ್ತಾ ಇದ್ದಾರೆ. ಖ್ಯಾತ ಚಲನಚಿತ್ರ ನಟಿ ಶ್ರುತಿಯವರು. ಮುಂದಿನ ಕಾರ್ಯಕ್ರಮ ದೀಪ ಬೆಳಗಿಸೋದು. ಡಾಕ್ಟರ್ ಶ್ರೀ ಸಿದ್ದರಾಜ ಸ್ವಾಮಿಗಳು, ಪೀಠಾಧ್ಯಕ್ಷರು, ಶ್ರೀ ಕ್ಷೇತ್ರ ಪಾಲನಹಳ್ಳಿ ಮಠ ಇವರಿಂದ, ಹಾಗೂ ಶ್ರೀ ರವಿ ಮಹಾದೇವ್, ಸಮಾಜ ಸೇವಕರು, ಸೌದಿ ಅರೇಬಿಯಾ ಇವರಿಂದ, ಹಾಗೆ ಶ್ರುತಿ ಖ್ಯಾತ ಚಲನಚಿತ್ರ ನಟಿಯವರಿಂದ ರಮೇಶ್ ST ಅವರು ವೇದಿಕೆ ಮೇಲೆ ಬರಬೇಕು ದಯವಿಟ್ಟು. ಹಾಗೆ ಶ್ರುತಿ ಮೇಡಮ್ ಅವ್ರಿಗೆ ಜೋರಾದ ಚಪ್ಪಾಳೆ ಮೂಲಕ ದಯವಿಟ್ಟು ಪ್ರೋತ್ಸಾಹ ಕೊಡಿ.
ದಯವಿಟ್ಟು ಅವ್ರಿಗೆ ಬರಲಿಕ್ಕೆ ಸ್ಥಳಾವಕಾಶ ಮಾಡಿಕೊಡಿ. ದಯವಿಟ್ಟು ಫೋಟೋಸ್ಗೆ ಆಮೇಲಿಂದ ನಾವು ಅವಕಾಶ ಕೊಡ್ತೀವಿ ಸರ್. ದಯವಿಟ್ಟು ಯಾರು ಅವ್ರಿಗೆ ಕಸಿಬಿಸಿ ಮಾಡಬೇಡಿ. ನಿಮಗೆ ನಿಮ್ಮದೇ ಆದಂಥ ಟೈಮ್ ಕೊಡ್ತೀವಿ ಅವ್ರ ಜೊತೆ ಫೋಟೋ ತಗೊಳ್ಳಿಕ್ಕೆ. ದಯವಿಟ್ಟು ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡಿ. ಶ್ರೀ ಮಹೇಂದ್ರ ಮುನ್ನೋಟ್, ಸಮಾಜ ಸೇವಕರು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಮ್ಯಾಮ್. ಹಾಗೆ ದೀಪ ಬೆಳಗಿಸೋ ಕಾರ್ಯಕ್ರಮಕ್ಕೆ ಡಾಕ್ಟರ್ ಶ್ರೀ ಶ್ರೀ ಸಿದ್ದರಾಜ ಸ್ವಾಮಿಗಳು ದಯವಿಟ್ಟು, ಪೀಠಾಧ್ಯಕ್ಷರು ಶ್ರೀ ಕ್ಷೇತ್ರ ಪಾಲನಹಳ್ಳಿ ಮಠ, ಹಾಗೆ ಶ್ರೀ ರವಿ ಮಹಾದೇವ್ರವರು ಸಮಾಜ ಸೇವಕರು, ಶ್ರೀ ಮಹೇಂದ್ರ ಮುನ್ನೋಟ್ರವರು ಸಮಾಜ ಸೇವಕರು, ಶ್ರೀ ರಮೇಶ್ ಹೆಸ್ಟಿರವರು ಖ್ಯಾತ ಚಲನಚಿತ್ರ ನಟಿಯವರಾದಂಥ ಶ್ರುತಿಯವರು, ಹಾಗೆ ಅವರ ತಂದೆ ಮತ್ತು ತಾಯಿಯವರ ಜೊತೆ ದಯವಿಟ್ಟು ದೀಪ ಬೆಳಗಿಸ್ಬೇಕು ಅಂತ ಕೇಳ್ಕೊಳ್ತೀವಿ. ದಯವಿಟ್ಟು ಮ್ಯೂಸಿಕ್ ಪ್ಲೀಸ್. ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಆಸೀನರಾಗಬೇಕು. ಶ್ರೀ ಸುರೇಶ್ ಅಂಗಡಿಯವರು ಸಿಂಚನ ಪ್ರಕಾಶನ ಹೂವಿನ ಹಡಗಲಿ, ದಯವಿಟ್ಟು ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಈಗ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ಶುರುವಾಗಲಿದೆ. ದಯವಿಟ್ಟು ಶ್ರೀ ವೈ.ಡಿ. ರತ್ನಾಕರ್ ಅವರು ಬಂದಿದ್ದಾರೆ. ಓಕೆ, ಶ್ರೀ ರಾಜೇಶ್ ಕೆ.ಎನ್. ರವರು, ಶ್ರೀ ರಾಜೇಶ್ ಕೆ.ಎನ್. ರವರು ದಯವಿಟ್ಟು. ದಯವಿಟ್ಟು ಕ್ಷಮಿಸಿ. ಕಾಶ್ಮೀರದಲ್ಲಿ ಮಡಿದ ನಮ್ಮ ಸೋದರರಿಗೆ ಹೋಗಿ 1 ನಿಮಿಷದ ಗೌರವಾರ್ಪಣೆ, ಒಂದು ಶ್ರದ್ಧಾಂಜಲಿ ಅರ್ಪಿಸಬೇಕಾಗಿ ವಿನಂತಿಸ್ತೀನಿ. ಅವರ ದುಃಖದಲ್ಲಿ ನಾವೆಲ್ಲರೂ ಭಾಗಿಯಾಗೋಣ. ನಮ್ಮ ಸಂತೋಷ ನಂತರ ನಡೆಯಲಿ. ನಮಸ್ಕಾರ. ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸಿ. ಧನ್ಯವಾದಗಳು.
ಶ್ರೀ ರಾಜೇಶ್ KN ರವರು ಕೃಷಿ ಕ್ಷೇತ್ರ, ದಯವಿಟ್ಟು ವೇದಿಕೆ ಮೇಲೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಸರ್. ಹಾಗೆ ರಮೇಶ್ ಮಲ್ಲಪ್ಪ ಶಿಳ್ಳಿನರವರು ದಯವಿಟ್ಟು ವೇದಿಕೆ ಪಕ್ಕದಲ್ಲಿ ರೆಡಿ ಆಗಿರಿ ನೆಕ್ಸ್ಟ್ ಅವಾರ್ಡ್ ತಗೊಳ್ಳಿಕ್ಕೆ. ಶ್ರೀ ರಾಜೇಶ್ KN ಕೃಷಿ ಕ್ಷೇತ್ರ, ಶ್ರೀ ರಾಜೇಶ್ KN ರವರು ಕೃಷಿ ಕ್ಷೇತ್ರ, ಇವರು BA ಪದವಿ ಮಾಡಿದ್ದಾರೆ ಹಾಗೂ ಕೂಡ ಕೃಷಿ ಕ್ಷೇತ್ರದಲ್ಲಿ ಹೆಸರು ಮಾಡ್ತಾ ಇದ್ದಾರೆ. ದಯವಿಟ್ಟು ಇವರಿಗೆ ಚಪ್ಪಾಳೆ ಮೂಲಕ ಜೋರಾದ ಪ್ರೋತ್ಸಾಹ ಕೊಡಿ. ದಯವಿಟ್ಟು ಜೋರಾದ ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಕೊಡಿ. ಹೀಗೆ ಇವರ ಕೃಷಿ ಮಾದರಿಯಾಗಲಿ ಎಲ್ರಿಗೂ ಕೂಡ. ಶ್ರೀ ರಾಜೇಶ್ KN ರವರು ಶ್ರೀಮತಿ BG ಸುಧಾ ಹಾಗೂ ಶ್ರೀ KPR ನಾರಾಯಣ್ ರವರ ಸುಪುತ್ರರಾಗಿ 1987ರಲ್ಲಿ ಕೊಡಿಗೆಹಳ್ಳಿಯಲ್ಲಿ ಜನಿಸಿ BA ಪದವಿ ಮುಗಿಸಿದರೂ ಕೂಡ ಸರ್ಕಾರಿ ನೌಕರಿ ಬಯಸದೆ 5 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರಗತಿಪರ ರೈತರಾಗಿ ಮಾದರಿಯಾಗಿದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಕೊಡಿ. ಇವರ ಸೇವೆ ಹೀಗೆ ಸಾಗಲಿ ಅಂತ ಹೇಳಿ. ಸರ್ ದಯವಿಟ್ಟು ಮ್ಯೂಸಿಕ್ ಕೊಡಿ ಸರ್, ವಾಯ್ಸ್ ಕೊಡಿ ಸರ್. ಅಲ್ಲಿ ಮ್ಯೂಸಿಕ್ ಸಿಸ್ಟಮ್ ದಯವಿಟ್ಟು ಅದು ವಾಯ್ಸ್ ಓವರ್ ಇದೆ, ವಾಯ್ಸ್ ಓವರ್ ಕೊಡಿ. ದಯವಿಟ್ಟು ಅವ್ರ ಫೋಟೋ ಬರಬೇಕು. ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡಿ. ನಾರಾಯಣ್ ಅವರ ಸುಪುತ್ರರಾಗಿ 1987ರಲ್ಲಿ ಕೊಡಿಗೆಹಳ್ಳಿಯಲ್ಲಿ ಜನಿಸಿ BA ಪದವಿ ಮುಗಿಸಿದರೂ ಕೂಡ ಸರ್ಕಾರಿ ನೌಕರಿ ಬಯಸದೆ 5 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರಗತಿಪರ ರೈತರಾಗಿ ಮಾದರಿಯಾಗಿದ್ದಾರೆ. ರೈತರಿಗೆ ಎಲ್ಲಾ ರೀತಿಯ ಸಹಾಯ ಮಾಡುತ್ತಾ ತಾವು ಬೆಳೆಯುತ್ತಾ ತಮ್ಮ ಸುತ್ತಲೂ ಇರುವವರನ್ನು ಬೆಳೆಸುತ್ತಿರುವ ಇವರ ಉತ್ತಮ ಮನಸ್ಸಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ 2024ನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಇವರ ಸೇವೆ ಹೀಗೆ ಸಾಗ್ತಾ ಇರಲಿ. ಮುಂದಿನ ಅವಾರ್ಡ್ ಶ್ರೀ ರಮೇಶ್ ಮಲ್ಲಪ್ಪ ಶಿಳ್ಳಿನ, ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ರೆಡಿ ಇರಿ. ಶ್ರೀ ರಮೇಶ್ ಮಲ್ಲಪ್ಪ ಶಿಳ್ಳಿನರವರು.
ರಾಜೇಶ್ ಕೆಎನ್ ರವರು ಶ್ರೀಮತಿ ಬಿಜಿ ಸುಧಾ ಶ್ರೀ ರಮೇಶ್ ಮಲ್ಲಪ್ಪ ಶಿಲಿನಾರವರು ದಯವಿಟ್ಟು ವೇದಿಕೆಗೆ ಬರಬೇಕು ಸರ್. ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ರಮೇಶ್ ಮಲ್ಲಪ್ಪ ಶಿಲ್ಲಿನಾರವರು ಶ್ರೀಮತಿ ಶಾಂತಮ್ಮ ಹಾಗೂ ಮಲ್ಲಪ್ಪರವರ ಉದರದಲ್ಲಿ 1974ರಲ್ಲಿ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಮುಧೋಳದಲ್ಲಿ ಜನಿಸಿ ಡಿಎಂಎಸ್ಸಿ ಎಎಂ ಎಂಎಫ್ಎ ವ್ಯಾಸಂಗ ಮುಗಿಸಿ ಶ್ರೀ ಅನ್ನದಾನ ವಿಜಯ ಬಾಲಕಿಯರ ಪ್ರೌಢಶಾಲೆ ನರೇಗಲ್ನಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ 25 ವರ್ಷಗಳ ಶಿಕ್ಷಣ ಸೇವೆಯ ಜೊತೆಗೆ ಸಾಮಾಜಿಕ ಕಾರ್ಯಗಳಿಗಾಗಿ 1987ರಲ್ಲಿ ನೇಡಿಹಳ್ಳಿಯಲ್ಲಿ ಜನಿಸಿ ಬಿಎ ಪದವಿ ಮುಗಿಸಿದರೂ ಕೂಡ ಸರ್ಕಾರಿ ನೌಕರಿ ಬಯಸದೆ 5 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರಗತಿಪರ ರೈತರಾಗಿ ಮಾದರಿಯಾಗಿದ್ದಾರೆ. ರೈತರಿಗೆ ಎಲ್ಲಾ ರೀತಿಯ ಸಹಾಯ ಮಾಡುತ್ತಾ ತಾವು ಬೆಳೆಯುತ್ತಾ ತಮ್ಮ ಸುತ್ತಲೂ ಇರುವವರನ್ನು ಬೆಳೆಸುತ್ತಿರುವ ಇವರ ಉತ್ತಮ ಶ್ರೀ ರಮೇಶ್ ಮಲ್ಲಪ್ಪ ಶಿಲಿನಾರವರಿಗೆ ಧನ್ಯವಾದಗಳು. ಶಿಕ್ಷಣ ಕ್ಷೇತ್ರದಲ್ಲಿ ಹೀಗೆ ನಿಮ್ಮ ಸೇವೆ ಸಾಗ್ತಾ ಇರಲಿ ಸರ್. ಹಾಗೆ ಮುಂದಿನ ಅವಾರ್ಡಿಯನ್ ಶ್ರೀ ಕರಿಸಿದ್ದಪ್ಪ ಚನ್ನಬಸಪ್ಪ ಬಳಿಗಾರರವರು ಶಿಕ್ಷಣ ಕ್ಷೇತ್ರ ದಯವಿಟ್ಟು ವೇದಿಕೆಗೆ ಬರಬೇಕು ಸರ್. ದಯವಿಟ್ಟು ಅವ್ರಿಗೊಂದು ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡಿ. ದಯವಿಟ್ಟು ಎಲ್ಲರೂ ಕೂಡ ಸ್ಥಳಾವಕಾಶ ಮಾಡಿಕೊಡ್ಬೇಕು ಅವ್ರು ಬರಲಿಕ್ಕೆ. ಕರಿಸಿದ್ದಪ್ಪ ಚನ್ನಬಸಪ್ಪ ಬಳಿಗಾರ್ ಶ್ರೀಯುತರು ಶ್ರೀಮತಿ ಸಾವಂತ್ರಮ್ಮ ಹಾಗೂ ಚನ್ನಬಸಪ್ಪರವರ ಪುತ್ರರಾಗಿ 1982ರಲ್ಲಿ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಮುಧೋಳದಲ್ಲಿ ಜನಿಸಿ 8ನೇ ತರಗತಿ ಓದಿದರೂ ಕೂಡ 2 ಬಾರಿ ಎಸ್ಡಿಎಂಸಿ ಸಮಿತಿಯ ಅಧ್ಯಕ್ಷರಾಗಿ ದಕ್ಷ ಮತ್ತು ಪ್ರಾಮಾಣಿಕ ಸೇವೆಯ ಜೊತೆಗೆ ಶಾಲಾ ಸುಧಾರಣೆ ಜೊತೆಗೆ ಸಮಾಜ ಸೇವೆ, ಜನಪರ ಕಾಳಜಿ, ಜೀವನದ ಆದರ್ಶಗಳಿಗಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ ಇವರಿಗೆ 2024ನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಶ್ರೀ ಕರಿಸಿದ್ದಪ್ಪ ಚನ್ನಬಸಪ್ಪ ಬಳಿಗಾರ್ ಶಿಕ್ಷಣ ಕ್ಷೇತ್ರ ಹೀಗೆ ಇವರ ಶಿಕ್ಷಣ ಸೇವೆ ಮುಂದುವರಿಯಲಿ ಅಂತ ಹಾರೈಸುತ್ತಾ ನೆಕ್ಸ್ಟ್ ಶ್ರೀ ಡಾಕ್ಟರ್ ರಾಮಕೃಷ್ಣ ಬಿ ಶಿಕ್ಷಣ ಕ್ಷೇತ್ರ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಶ್ರೀ ಡಾಕ್ಟರ್ ರಾಮಕೃಷ್ಣ ಬಿ ಶಿಕ್ಷಣ ಕ್ಷೇತ್ರ ಹಾಗೆ ತದನಂತರ ಶ್ರೀ ಡಾಕ್ಟರ್ ದಿವ್ಯಾ ಕೇವಾಡಿರವರು ವೇದಿಕೆಯ ಮುಂಭಾಗದಲ್ಲಿ ಬರಬೇಕು ಅಂತ ಕೇಳ್ಕೊಳ್ತೀವಿ. ರೆಡಿಯಾಗಿರಿ. ಶ್ರೀ ಡಾಕ್ಟರ್ ದಿವ್ಯಾ ಕೇವಾಡಿರವರು, ಡಾಕ್ಟರ್ ರಾಮಕೃಷ್ಣ ಬಿ ಶಿಕ್ಷಣ ಕ್ಷೇತ್ರ. ದಿವ್ಯಾ ಅವರ ನಂತರ ಶ್ರೀ ವೆಂಕಟಕೃಷ್ಣ ಟಿ ಸಮಾಜ ಸೇವಕರು. ಶ್ರೀ ವೆಂಕಟಕೃಷ್ಣ ಟಿ ಸಮಾಜ ಸೇವಕರು ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಹಾಸೀನರಾಗಬೇಕು. ಡಾಕ್ಟರ್ ದಿವ್ಯಾ ಕೇವಾಡಿರವರು ಶ್ರೀಮತಿ ಡಾಕ್ಟರ್ ರಾಮಕೃಷ್ಣ ಬಿ ಶಿಕ್ಷಣ ಕ್ಷೇತ್ರ. ಡಾಕ್ಟರ್ ರಾಮಕೃಷ್ಣ ಬಿ ರವರು ಶ್ರೀ ಹುಲಗಪ್ಪ ಹಾಗೂ ಲಕ್ಷ್ಮಮ್ಮರವರ ಉದರದಲ್ಲಿ 1984ರಲ್ಲಿ ಕಂಪ್ಲಿ ಕೋಟಲನಲ್ಲಿ ಜನಿಸಿ ಎಂಎ ಎಂಫಿಲ್ ಮತ್ತು ಪಿಎಚ್ಡಿ ಉನ್ನತ ವ್ಯಾಸಂಗ ಮುಗಿಸಿ ಎಚ್ಕೆಇ ಸಂಸ್ಥೆಯವರ ಡಿಗ್ರಿ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 12 ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿ ಜ್ಞಾನವನ್ನು ಆಳವಾಗಿ ಅಧ್ಯಯನ ಮಾಡಿ ವಿದ್ಯಾರ್ಥಿಗಳ ಜೊತೆಗೆ ಉತ್ತಮ ಒಡನಾಟ, ಶಿಕ್ಷಣದಲ್ಲಿ ನವಕ್ರಾಂತಿ ಮಾಡುತ್ತಿರುವ ಇವರ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ಇವರಿಗೆ 2024ನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸುತ್ತಿದೆ.
ದಯವಿಟ್ಟು ಚಪ್ಪಾಳೆ ಮೂಲಕ, ಜೋರಾದ ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಕೊಡಿ. ಇವರ ಶಿಕ್ಷಣ ಕ್ಷೇತ್ರ ಹೀಗೆ ಮುಂದುವರಲಿ ಅಂತ ಹೇಳಿ. ಹಾಗೆ ನೆಕ್ಸ್ಟ್ ಶ್ರೀ ಡಾಕ್ಟರ್ ದಿವ್ಯಾ ಕೇವಾಡಿ, ಶಿಕ್ಷಣ ಕ್ಷೇತ್ರ. ಜ್ಯೋತಿ ಹಾಗೂ ಕಾಶಿನಾಥ್ ರವರ ಉದರದಲ್ಲಿ 1985ರಲ್ಲಿ ಉಮಾನಾಬಾದ್ನಲ್ಲಿ ಜನಿಸಿ ಎಂಎ ಎಂಎಡ್ ಹಾಗೂ ಪಿಎಚ್ಡಿ ವ್ಯಾಸಂಗ ಮುಗಿಸಿ ಶ್ರೀಮತಿ ಚಿನ್ನಮ್ಮ ಬಸಪ್ಪ ಪಾಟೀಲ್ ಕಲಾ ಹಾಗೂ ವಾಣಿಜ್ಯ ಕಾಲೇಜು ಚಿಂಚೋಹಳ್ಳಿಯಲ್ಲಿ ಸಹಾಯಕ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಅನುಭವದ ಶಿಕ್ಷಣದ ಅಮೃತವನ್ನು ವಿದ್ಯಾರ್ಥಿಗಳಿಗೆ ಧಾರೆ ಎರೆಯುತ್ತಿದ್ದಾರೆ. ಇವರ ಮಹಾನ್ ಸೇವೆಗೆ ಕರ್ನಾಟಕ ಪ್ರೆಸ್ ಕ್ಲಬ್ 2024ನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಡಾಕ್ಟರ್ ದಿವ್ಯಾ ಕೇವಾಡಿರವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಮುಂದಿನ ಪ್ರಶಸ್ತಿ ಶ್ರೀ ವೆಂಕಟಕೃಷ್ಣ ಟಿ, ಸಮಾಜ ಸೇವಕರು. ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು. ಹಾಗೆ ತದನಂತರ ಶ್ರೀ MS ಸಿದ್ದಲಿಂಗಪ್ಪ, ಶಿಕ್ಷಣ ಕ್ಷೇತ್ರ. ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು ಸರ್. MS ಸಿದ್ದಲಿಂಗಪ್ಪ. ಶ್ರೀ ವೆಂಕಟಕೃಷ್ಣ ಟಿ, ಸಮಾಜ ಸೇವಕರು. ವೆಂಕಟಕೃಷ್ಣ ಟಿ ಇವರು ಶ್ರೀಮತಿ ಸುಬ್ಬಮ್ಮ ಹಾಗೂ ತಿರುಮಲಪ್ಪ ದಂಪತಿಗಳಿಗೆ 1989ರಲ್ಲಿ ಚಿಕ್ಕಬಳ್ಳಾಪುರದ ಇನಮಿಂಚೇನಹಳ್ಳಿ ಗ್ರಾಮದಲ್ಲಿ ಜನಿಸಿ ಬಿಇ ಸಿವಿಲ್ ಮಾಡಿ ಎಂಟೆಕ್ ಮುಗಿಸಿ ಖಾಸಗಿ ಉದ್ಯೋಗ ಮಾಡಿ ಬರುವ ಸಂಬಳದಲ್ಲಿ ಮನೆ ನಡೆಸುವುದರ ಜೊತೆಗೆ ಸಮಾಜ ಸೇವೆ ಮಾಡುತ್ತಿರುವ ಹೃದಯವಂತರು. 3 ಸರ್ಕಾರಿ ಶಾಲೆಗಳ ದುರಸ್ತಿ, ಪ್ರತಿ ರಾಷ್ಟ್ರೀಯ ಹಬ್ಬಗಳು ಹಾಗೂ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬಕ್ಕೆ ಮಕ್ಕಳಿಗೆ ಪುಸ್ತಕ, ನೋಟ್ಬುಕ್, ಪೆನ್ ಹಾಗೂ ಪೇಪರ್ ವಿತರಣೆ ಮಾಡುತ್ತಾ ಸಮಾಜ ಸೇವೆ ಮಾಡುತ್ತಿರುವ ಇವರ ಒಳ್ಳೆಯ ಮನಸ್ಸಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ಇವರಿಗೆ 2024ನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಅಭಿನಂದಿಸುತ್ತಿದೆ. ಶ್ರೀ MS ಸಿದ್ದಲಿಂಗಪ್ಪ, ಶಿಕ್ಷಣ ಕ್ಷೇತ್ರ. ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು. ತದನಂತರ ಶ್ರೀ ಡಾಕ್ಟರ್ ಬುರ್ಲಿ ಪ್ರಹ್ಲಾದ್ ಅವರು, ಶಿಕ್ಷಣ ಕ್ಷೇತ್ರ. ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು ಸರ್. MS ಸಿದ್ದಲಿಂಗಪ್ಪ ರವರು ಶ್ರೀಮತಿ ಮುದ್ದುಮಲ್ಲಮ್ಮ ಹಾಗೂ ಶ್ರೀ ಶಿವಣ್ಣರವರ ಪುತ್ರ ರತ್ನರಾಗಿ 1953ರಲ್ಲಿ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಮಲುಗೋನಹಳ್ಳಿಯಲ್ಲಿ ಜನಿಸಿ TCH ಮುಗಿಸಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಟಿ ದಾಸರಹಳ್ಳಿ ಬೆಂಗಳೂರಿನಲ್ಲಿ ಶಿಕ್ಷಕರಾಗಿ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀಯುತರು ರಾಜ್ಯ ಪ್ರಶಸ್ತಿ ಮತ್ತು ಕೆಂಪೇಗೌಡ ಪ್ರಶಸ್ತಿ ಪಡೆದಿರುತ್ತಾರೆ. ಇವರ ಶಿಕ್ಷಣ ಸೇವೆಗಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ ಇವರಿಗೆ 2024ನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಡಾಕ್ಟರ್ ಬುರ್ಲಿ ಪ್ರಹ್ಲಾದ್ ರವರು, ಶಿಕ್ಷಣ ಕ್ಷೇತ್ರ. ದಯವಿಟ್ಟು ಕೃಷ್ಣಕಾಂತ್ ರವರು ವೇದಿಕೆ ಮುಂಭಾಗಕ್ಕೆ ಬರಬೇಕು. ಶ್ರೀ ಕೃಷ್ಣಕಾಂತ್ ರವರು, ಶಿಕ್ಷಣ ಕ್ಷೇತ್ರ. ಹಾಗೆ ತದನಂತರ ಜಿನೇಂದ್ರ MM ರವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಜಿನೇಂದ್ರ MM ರವರು ರೆಡಿ ಆಗಿರೆ. ಧನ್ಯವಾದಗಳು ಸರ್. MS ಸಿದ್ದಲಿಂಗಪ್ಪ ರವರಿಗೆ ಧನ್ಯವಾದಗಳು. ನಿಮ್ಮ ಶಿಕ್ಷಣ ಸೇವೆ ಹೀಗೆ ಮುಂದುವರಿಯಲಿ. ಶ್ರೀ ಡಾಕ್ಟರ್ ಬುರ್ಲಿ ಪ್ರಹ್ಲಾದ್ ರವರು, ಶಿಕ್ಷಣ ಕ್ಷೇತ್ರ. ಡಾಕ್ಟರ್ ಪ್ರಹ್ಲಾದ್ ವೇದವ್ಯಾಸಾಚಾರ್ಯ ಬುರ್ಲಿ ರವರು ಶ್ರೀಮತಿ ಪೂರ್ಣ ಪ್ರಜ್ಞಾ ಹಾಗೂ ಶ್ರೀ ವೇದವ್ಯಾಸಾಚಾರ್ಯ ರವರ ಉದರದಲ್ಲಿ ಕಲಬುರಗಿಯಲ್ಲಿ 1967ರಲ್ಲಿ ಜನಿಸಿ MSc, MPhil ಹಾಗೂ PhD ಉನ್ನತ ವ್ಯಾಸಂಗ ಮುಗಿಸಿ PU ಕಾಲೇಜಿನ ಶಿಕ್ಷಕರಾಗಿ ಸತತ 35 ವರ್ಷಗಳ ಸೇವೆ ಸಲ್ಲಿಸಿರುತ್ತಾರೆ. ಇವರ ಶಿಕ್ಷಣ ಸೇವೆಗಾಗಿ ಹಲವಾರು ಪ್ರಶಸ್ತಿಗಳು ಪಡೆದಿರುತ್ತಾರೆ. ಸಮಾಜ ಸೇವೆ ಹಾಗೂ ಶಿಕ್ಷಣ ಸೇವೆಗಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ 2024ನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಧನ್ಯವಾದಗಳು ಸರ್. ಡಾಕ್ಟರ್ ಬುರ್ಲಿ ಪ್ರಹ್ಲಾದ್ ಅವರಿಗೆ ಧನ್ಯವಾದಗಳು. ಶ್ರೀ ಕೃಷ್ಣಕಾಂತ್ ರವರು ಹಾಗೆ ಕುಮಾರ್ ಪಿ, ಶಿಕ್ಷಣ ಕ್ಷೇತ್ರ. ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು. ಕುಮಾರ್ ಪಿ, ದಯವಿಟ್ಟು. ರವರು ಶ್ರೀಮತಿ ನಾಗಮ್ಮ ಹಾಗೂ ಶ್ರೀ ಪ್ರಕಾಶ್ ರವರ ಉದರದಲ್ಲಿ 1987ರಲ್ಲಿ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಹಜನಾಳದಲ್ಲಿ ಜನಿಸಿ MA BEd ವ್ಯಾಸಂಗ ಮುಗಿಸಿ ಶ್ರೀ ರಾಘವೇಂದ್ರ ಸ್ವಾಮಿ ಎಜುಕೇಷನ್ ಟ್ರಸ್ಟ್ ನವರ GK ನವೋದಯ ಕೋಚಿಂಗ್ ಸೆಂಟರ್ ನಿಟ್ಟೂರಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದು, ಬಡ ಮಕ್ಕಳಿಗೆ ಸಹಾಯ ಹಾಗೂ ಉತ್ತಮ ಶಿಕ್ಷಕನಾಗಿ ಸೇವೆ, ಸಾಮಾಜಿಕ ಕಾಳಜಿ ಹಾಗೂ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿರುವ ಇವರ ಅವಿರತ ಸಾಧನೆಗಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ 2024ನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ. ಕೃಷ್ಣಕಾಂತ್ ರವರಿಗೆ ಧನ್ಯವಾದಗಳು. ಕುಮಾರ್ ಪಿ, ಶಿಕ್ಷಣ ಕ್ಷೇತ್ರ. ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಶ್ರೀಮತಿ ಸಾವಿತ್ರಿ ದೀಕ್ಷಿತ್ ರವರು, ಶಿಕ್ಷಣ ಕ್ಷೇತ್ರ.
ರೆಡಿ ಆಗಿರಿ ಮ್ಯಾಮ್. ವಿಶ್ವನಾಥ್ ಪಿ ಬೇವಿನಕಟ್ಟಿ, ದಯವಿಟ್ಟು ರೆಡಿ ಆಗಿರಿ ವೇದಿಕೆಯ ಮುಂಭಾಗದಲ್ಲಿ. ಕುಮಾರ್ ಪಿ ಕೃಷ್ಣಕಾಂತ್ ರವರಿಗೆ ಧನ್ಯವಾದಗಳು. ಮುಂದಿನ ಪ್ರಶಸ್ತಿ ಪ್ರದಾನ ಕುಮಾರ್ ಪಿ ರವರಿಗೆ. ವಾಯ್ಸ್ ಓವರ್ ಕೊಡಿ ದಯವಿಟ್ಟು. ಕುಮಾರ್ ಪಿ ರವರಿಗೆ ಧನ್ಯವಾದಗಳು. ಶ್ರೀಮತಿ ಸಾವಿತ್ರಿ ದೀಕ್ಷಿತ್ ಅವರು ವೇದಿಕೆ ಮೇಲೆ ಬರಬೇಕು. ನೆಕ್ಸ್ಟ್ ವಿಶ್ವನಾಥ್ ಪಿ ಬೇವಿನಕಟ್ಟಿ. ಸಾವಿತ್ರಿ ದೀಕ್ಷಿತ್ ಅವರು ಶ್ರೀಮತಿ ರಾಧಾಬಾಯಿ ಹಾಗೂ ಕೇಶವರಾವ್ ಅವರ ಸುಪುತ್ರಿಯಾಗಿ 1967ರಲ್ಲಿ ಸಿಂಧನೂರಿನಲ್ಲಿ ಜನಿಸಿ ಪಿಯುಸಿ ಟಿಸಿಎಚ್ ಓದಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗುರುಸಿದ್ದಯ್ಯನ ಮಠ ಕಾಲೋನಿ ಸಿಂಧನೂರಿನಲ್ಲಿ ಕಾರ್ಯನಿರ್ವಹಿಸುತ್ತಾ ಸಮಾಜ ಸೇವೆ, ಶಿಕ್ಷಣ ಸೇವೆ ಮಾಡುತ್ತಾ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾ ಸೇವಾ ಮನೋಭಾವ ತೋರುತ್ತಿದ್ದಾರೆ. ಇವರ ಸೇವಾ ಕಾರ್ಯಕ್ಕೆ ಕರ್ನಾಟಕ ಪ್ರೆಸ್ ಕ್ಲಬ್ ಇವರಿಗೆ 2024ನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಶ್ರೀಮತಿ ಸಾವಿತ್ರಿ ದೀಕ್ಷಿತ್ ಅವರಿಗೆ ಧನ್ಯವಾದಗಳು. ಶ್ರೀ ವಿಶ್ವನಾಥ್ ಪಿ ಬೇವಿನಕಟ್ಟಿ ಹಾಗೆ ಮುಂದಿನ ಪೀರಪ್ಪ ಬೇವಿನಕಟ್ಟಿ ಇವರು ಶ್ರೀಮತಿ ಕಮಲವ್ವ ಹಾಗೂ ಪೀರಪ್ಪರವರ ಸುಪುತ್ರರಾಗಿ 1981ರಲ್ಲಿ ಗದಗದಲ್ಲಿ ಜನಿಸಿ ಎಂಎ ಬಿಎಡ್ ವ್ಯಾಸಂಗ ಮುಗಿಸಿ ಸೆಕೆಂಡರಿ ಹೈಸ್ಕೂಲ್ ಈರೆಗುತ್ತಿಯಲ್ಲಿ ಕಳೆದ 20 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ನೀರಿನ ಉಳಿತಾಯದ ಜಾಗೃತಿ, ಏಡ್ಸ್ ಅರಿವು ಜಾಗೃತಿ ಹಾಗೂ ರಾಷ್ಟ್ರೀಯ ಭಾವೈಕ್ಯತೆ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗಿಯಾಗುವುದರ ಜೊತೆಗೆ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ನಲ್ಲಿ 100ಕ್ಕೆ 100 ಅಂಕ ಪಡೆಯುವಂತೆ ಸಾಧನೆ ಮಾಡಿದ ಕೀರ್ತಿ ಸಲ್ಲುತ್ತದೆ. ಶ್ರೀಯುತರ ಸಾಧನೆಗಾಗಿ 2024ನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸುತ್ತಿದೆ. ವಿಶ್ವನಾಥ್ ಪಿ ಬೇವಿನಕಟ್ಟಿ ರವರಿಗೆ ಧನ್ಯವಾದಗಳು. ಶಶಿಕುಮಾರ್ ಬಿಎಂ, ಶ್ರೀ ಶಶಿಕುಮಾರ್ ಬಿಎಂ ರವರು ಜನಪದ ಕಲಾವಿದರು, ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಸರ್. ಹಾಗೆ ತದನಂತರ ಕುಮಾರಿ ಅಕ್ಷತಾರವರು ಸಮಾಜ ಸೇವೆ, ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಕುಮಾರಿ ಅಕ್ಷತಾರವರು ಸಮಾಜ ಸೇವೆ. ಶ್ರೀ ಶಶಿಕುಮಾರ್ ಬಿಎಂ ರವರು ಜನಪದ ಕಲಾವಿದರು, ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ನೆಕ್ಸ್ಟ್ ಕುಮಾರಿ ಅಕ್ಷತಾ ದಯವಿಟ್ಟು ಬೇಗ ಬರಬೇಕು. ಶ್ರೀ ಪಾಂಡುರಂಗ ಸಿ, ದಯವಿಟ್ಟು ರೆಡಿ ಆಗಿರಿ ಸರ್. ಪಾಂಡುರಂಗ ಸಿ ರವರು ದಯವಿಟ್ಟು ರೆಡಿ ಆಗಿರಿ ವೇದಿಕೆಯ ಮುಂಭಾಗದಲ್ಲಿ. ದಯವಿಟ್ಟು ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡಿ. ದಯವಿಟ್ಟು ಅವ್ರಿಗೆ ಬರೋದಕ್ಕೆ ಹೋಗೋದಕ್ಕೆ ತೊಂದರೆ ಆಗ್ತಾ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡಿ. ಕುಮಾರಿ ಅಕ್ಷತಾ ಇವರು ಶ್ರೀಮತಿ ಗೀತಾ ಹಾಗೂ ಶ್ರೀ ಬಸವಣ್ಣ ಅವರ ಸುಪುತ್ರಿಯಾಗಿ 2005ರಲ್ಲಿ ಮೈಸೂರಿನಲ್ಲಿ ಜನಿಸಿ ಸದ್ಯ BSW ಓದುತ್ತಿದ್ದಾರೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಹಲವಾರು ಸಮಾಜ ಸೇವೆ ಮಾಡುತ್ತಾ ಮೈಸೂರಿನಲ್ಲಿ ಮನೆ ಮಾತಾಗಿದ್ದಾರೆ. ಹಲವಾರು NGOಗಳಿಗೆ ಆಹಾರ ವಿತರಣೆ, ಬೇರೆ ಬೇರೆ ರೋಗಿಗಳ ಜೊತೆಗೆ ಅರಿವು ಮೂಡಿಸುವುದು ಸೇರಿದಂತೆ ವಿಭಿನ್ನ ಸೇವಾ ಮನೋಭಾವದಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವಂತೆ ಉಜ್ವಲ ಭವಿಷ್ಯದ ಸಮಾಜ ಸೇವಕಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ 2024ನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಇದೀಗ ತಾನೇ ವೇದಿಕೆಯ ಮುಂಭಾಗದಲ್ಲಿ ವೇದಿಕೆ ಮೇಲೆ ಬಂದಂತಹ ಡಾಕ್ಟರ್ MB ರಾಮಚಂದ್ರಪ್ಪ ಅವರಿಗೆ ದಯವಿಟ್ಟು ವೇದಿಕೆ ಮೇಲೆ ಹಾಸೀನರಾಗಬೇಕು ಅಂತ ಕೇಳ್ಕೊಳ್ತೀವಿ. ಅವರು ಶ್ರೀಮತಿ ಬೆಳಗಮ್ಮ ಹಾಗೂ ಚಲುವಯ್ಯರವರ ಉದರದಲ್ಲಿ 1941ರಲ್ಲಿ ಚಾಮರಾಜನಗರದಲ್ಲಿ ಜನಿಸಿದರು. ಆಗ 7ನೇ ತರಗತಿಯವರೆಗೆ ಓದಿದರು. ಇಂದು ಭಜನೆ, ದೇವರ ನಾಮಗಳಿಗೆ ಮನಸ್ಸೊಲ್ಲದ ಜನರಿಲ್ಲ.
ಇವರ ಭಕ್ತಿಯ ಭಜನೆಗಳನ್ನ ಕೇಳುವುದೇ ಒಂದು ರೀತಿಯ ಆನಂದ. ಇವರ ಕಲಾ ಸೇವೆಗೆ ಕರ್ನಾಟಕ ಪ್ರೆಸ್ ಕ್ಲಬ್ 2024ನೇ ಸಾಲಿನ ಕರ್ನಾಟಕ ಯುವ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಶ್ರೀಮತಿ ನೀಲಮ್ಮರವರು ಶಿಕ್ಷಣ ಕ್ಷೇತ್ರ, ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಶ್ರೀಮತಿ ನೀಲಮ್ಮ ಶಿಕ್ಷಣ ಕ್ಷೇತ್ರ, ಸ್ವಲ್ಪ ಬೇಗ ಬರಬೇಕು. ಹಾಗೆ ತದನಂತರ ಶ್ರೀ ದುರುಗಣ್ಣ ಶಿಕ್ಷಣ ಕ್ಷೇತ್ರ, ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಆಸೀನರಾಗಬೇಕು. ಸೈಯದ್ ಇಬ್ರಾಹಿಂ ಕೆ ಶಿಕ್ಷಣ ಕ್ಷೇತ್ರ, ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಆಸೀನರಾಗಬೇಕು. ಶ್ರೀಮತಿ ನೀಲಮ್ಮ ಶಿಕ್ಷಣ ಕ್ಷೇತ್ರ, ದಯವಿಟ್ಟು ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡಿ ಅವರು ಬರಲಿಕ್ಕೆ. ಶ್ರೀಮತಿ ನೀಲಮ್ಮ ಸ್ವಲ್ಪ ವೇದಿಕೆ ಮುಂಭಾಗದಲ್ಲಿರೋರು ದಯವಿಟ್ಟು ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡಿ. ನರಸಿಂಹರಾವ್ರವರು ಶ್ರೀಮತಿ ಯಮನವ್ವ ಹಾಗೂ ಬಸಪ್ಪರವರ ಉದರದಲ್ಲಿ 1987ರಲ್ಲಿ ಕಾಳಗಿಯಲ್ಲಿ ಜನಿಸಿ BA, MA, B.Ed ವ್ಯಾಸಂಗ ಮುಗಿಸಿ ಸಹ ಶಿಕ್ಷಕಿಯಾಗಿ 15 ವರ್ಷಗಳಿಂದ ಕನ್ನಡ ವಿಷಯದಲ್ಲಿ ಬೋಧನೆ ಮಾಡುತ್ತಾ ಆದರ್ಶ ಶಿಕ್ಷಕಿ ಎನ್ನಿಸಿಕೊಂಡಿರುತ್ತಾರೆ. ಮಕ್ಕಳ ಅಚ್ಚುಮೆಚ್ಚಿನ ಶಿಕ್ಷಕಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ 2024ನೇ ಸಾಲಿನ ಕರ್ನಾಟಕ ಯುವ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ನೀಲಮ್ಮರವರಿಗೆ ಧನ್ಯವಾದಗಳು. ದುರ್ಗಣ್ಣ ಅವ್ರು ರೆಡಿ ಇದ್ದೀರಾ? ಶ್ರೀ ದುರುಗಣ್ಣ ಶಿಕ್ಷಣ ಕ್ಷೇತ್ರ, ಹಾಗೆ ಸೈಯದ್ ಇಬ್ರಾಹಿಂ ಕೆ, ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ತದನಂತರ ರವರು ಶ್ರೀಮತಿ ಹಂಪಮ್ಮ ಹಾಗೂ ಬಸಣ್ಣರವರ ಉದರದಲ್ಲಿ 1967ರಲ್ಲಿ ಜನಿಸಿ TCH ವ್ಯಾಸಂಗ ಮುಗಿಸಿ ಅಂಕುಶ ದೊಡ್ಡಿಯ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸುವುದರ ಜೊತೆಗೆ ಶಾಲಾ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿರುತ್ತಾರೆ. ಶಾಲಾ ಕಾಂಪೌಂಡ್ ಕಟ್ಟಿಸಿರುವುದು, 200 ಗಿಡ ಮರಗಳನ್ನು ಬೆಳೆಸಿರುವುದು, ಕಲಿಕಾ ಸಾಮಗ್ರಿಗಳನ್ನು ಒದಗಿಸುವುದು, ಹೀಗೆ ಹಲವಾರು ಇವರ ವೃತ್ತಿಪರ ಸೇವೆಗಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ ಇವರಿಗೆ 2024ನೇ ಸಾಲಿನ ಕರ್ನಾಟಕ ಯುವ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ದುರುಗಣ್ಣ ಅವರಿಗೆ ಧನ್ಯವಾದಗಳು. ಸೈಯದ್ ಇಬ್ರಾಹಿಂ ಕೆ ಶಿಕ್ಷಣ ಕ್ಷೇತ್ರ, ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಹಾಗೆ ಶ್ರೀ ಮುತ್ತಪ್ಪ ಸದಾಶಿವ ಕಂಕಣವಾಡಿ ಅವರು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು. ಸೈಯದ್ ಇಬ್ರಾಹಿಂ ಕೆ ರವರು ಸೈಯದ್ ಮತ್ತು ನೂರ್ ಜಹಾನ್ ಬೇಗಂ ರವರ ಸುಪುತ್ರರಾಗಿ 1985ರಲ್ಲಿ ತಾವರಗೇರಾದಲ್ಲಿ ಜನಿಸಿ MA B.Ed ವ್ಯಾಸಂಗ ಮುಗಿಸಿ ಸದ್ಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗಂಟೇರಹಟ್ಟಿಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸ್ವಂತ ಹಣದಲ್ಲಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ಒದಗಿಸುತ್ತಾ ಆದರ್ಶ ಮೆರೆದ ಈ ಶಿಕ್ಷಕನಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ 2024ನೇ ಸಾಲಿನ ಕರ್ನಾಟಕ ಯುವ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಸೈಯದ್ ಇಬ್ರಾಹಿಂ ರವರಿಗೆ ಧನ್ಯವಾದಗಳು. ಮುತ್ತಪ್ಪ ಸದಾಶಿವ ಕಂಕಣವಾಡಿರವರು ವೇದಿಕೆಗೆ ಬರಬೇಕು. ಹಾಗೆ ತದನಂತರ ಶ್ರೀ ಸೋಮನಾಥ್ ಶಿಕ್ಷಣ ಕ್ಷೇತ್ರ, ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಸರ್. ಶ್ರೀ ಸೋಮನಾಥ್ ರವರು. ಮುತ್ತಪ್ಪ ಕಂಕಣವಾಡಿರವರು ಶ್ರೀಮತಿ ಮಹಾದೇವಿ ಹಾಗೂ ಶ್ರೀ ಸದಾಶಿವರವರ ಉದರದಲ್ಲಿ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಹೊಸೂರಿನಲ್ಲಿ ಜನಿಸಿ ತೋಟಗಾರಿಕೆಯಲ್ಲಿ ಪ್ರಗತಿಪರ ರೈತರಾಗಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಯಶಸ್ವಿ ರೈತರಾಗಿ ಜನಮನ್ನಣೆ ಪಡೆದಿರುತ್ತಾರೆ.
ಈ ಪ್ರಗತಿಪರ ರೈತರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ 2024ನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಮುತ್ತಪ್ಪ ಸದಾಶಿವ ಕಂಕಣವಾಡಿ ಅವರಿಗೆ ಧನ್ಯವಾದಗಳು. ಹಾಗೆ ಶ್ರೀ ಸೋಮನಾಥ್ ರವರು, ದಯವಿಟ್ಟು ಎಲ್ಲರೂ ಸಮಾಧಾನವಾಗಿ ಕೂತ್ಕೊಳ್ಳಿ, ನಿಮ್ಗೆ ಫೋಟೋ ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ದಯವಿಟ್ಟು ಯಮನಪ್ಪರವರ ಉದರದಲ್ಲಿ 1969ರಲ್ಲಿ ಬಿಜಕಲ್ನಲ್ಲಿ ಜನಿಸಿ ಪಿಯುಸಿ ಟಿಸಿಎಚ್ ಮುಗಿಸಿ ಶಿಕ್ಷಣ ವೃತ್ತಿಯನ್ನು ಪ್ರಾರಂಭಿಸಿದರು. ಇವರ ಸಾಧನೆ ಅಮೂಲ್ಯವಾಗಿದೆ. ಸಮಾಜ ಸೇವೆ ಹಾಗೂ ಶಿಕ್ಷಣ ಸೇವೆಗಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ ಇವರಿಗೆ 2024ನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ. ಶ್ರೀಮತಿ ಕೃಷ್ಣಮ್ಮ ಇ ಶಿಕ್ಷಣ ಕ್ಷೇತ್ರ, ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಮ್ಯಾಮ್. ಶ್ರೀಮತಿ ಕೃಷ್ಣಮ್ಮ ಇ ಶಿಕ್ಷಣ ಕ್ಷೇತ್ರ. ತದನಂತರ ಶ್ರೀ ಪ್ರತೀಕ್ ಬುರ್ಲಿರವರು ಛಾಯಾಗ್ರಾಹಕ ಕ್ಷೇತ್ರ. ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬಂದು ವೇಟ್ ಮಾಡಬೇಕು. ದಯವಿಟ್ಟು ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡಿ, ತುಂಬ ಗಡಿಬಿಡಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಎಲ್ರಿಗೂ ಕೂಡ ಶ್ರುತಿ ಮೇಡಮ್ ಜೊತೆ ಫೋಟೋ ತಗೊಳ್ಳಿಕ್ಕೆ ಅವಕಾಶ ಮಾಡಿ ಕೊಡ್ತೇವೆ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ಅವ್ರು ಇನ್ನೊಂದು ಸ್ವಲ್ಪ ಹೊತ್ತು ನಮ್ಮ ಜೊತೆ ಇರ್ತಾರೆ. ದಯವಿಟ್ಟು ಅವಾರ್ಡ್ ಕ್ಯಾಂಡಿಡೇಟ್ ಮಾತ್ರ ವೇದಿಕೆಯ ಮೇಲೆ ಬನ್ನಿ, ಓಕೆನಾ? ಎಲ್ಲರೂ ಬರ್ಲಿಕ್ಕೆ ಹೋಗಬೇಡಿ, ದಯವಿಟ್ಟು ಒಬ್ಬೊಬ್ಬರೇ ಬನ್ನಿ. ಯಾರು ಅವಾರ್ಡ್ ತಗೋಬೇಕು ಅವ್ರು ಮಾತ್ರ ವೇದಿಕೆಯ ಮುಂಭಾಗಕ್ಕೆ ಬನ್ನಿ. ಕೃಷ್ಣಮ್ಮ ಇ ಇವರು ಶ್ರೀಮತಿ ಹನುಮವ್ವ ಹಾಗೂ ಶ್ರೀ ಚನ್ನಬಸಪ್ಪರವರ ಉದರದಲ್ಲಿ 1984ರಲ್ಲಿ ಹರಪ್ಪನಹಳ್ಳಿಯಲ್ಲಿ ಜನಿಸಿ ಎಂಎ ಬಿಎಡ್ ವ್ಯಾಸಂಗ ಮುಗಿಸಿ ಶಿಕ್ಷಣ ಇಲಾಖೆಯಲ್ಲಿ ಸಿಆರ್ಪಿ ಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 12 ವರ್ಷದ ಶಿಕ್ಷಣ ಸೇವೆ, ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ, 3 ವರ್ಷಗಳ ಆಡಳಿತ ಸೇವೆ. ಇಂಥ ಅಮೂಲ್ಯ ರತ್ನಕ್ಕೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ 2024ನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಕೃಷ್ಣಮ್ಮರವರಿಗೆ ಧನ್ಯವಾದಗಳು. ಮುಂದಿನ ಅವಾರ್ಡ್ ಕ್ಯಾಂಡಿಡೇಟ್ ಪ್ರತೀಕ್ ಬುರ್ಲಿರವರು ವೇದಿಕೆ ಮೇಲೆ ಬರಬೇಕು, ಛಾಯಾಗ್ರಾಹಕ ಕ್ಷೇತ್ರ. ಹಾಗೆ ತದನಂತರ ಡಾಕ್ಟರ್ ಸಂತೋಷ್ ಕುಮಾರ್ ಬಿ, ದಯವಿಟ್ಟು ವೈದ್ಯಕೀಯ ಕ್ಷೇತ್ರ, ರೆಡಿ ಇರಿ ವೇದಿಕೆಯ ಮುಂಭಾಗದಲ್ಲಿ. ತದನಂತರ ಬನ್ನೆಪ್ಪ ಎಂಕಪ್ಪ ಕತ್ತಿ, ಫೋಟೋಗ್ರಫಿ ಅಧ್ಯಯನ ಮಾಡಿ ಫೈನ್ ಆರ್ಟ್ಸ್ ನಲ್ಲಿ ಖ್ಯಾತಿ ಪಡೆದಿರುತ್ತಾರೆ. ಇವರ ಫೋಟೋಗ್ರಫಿಗಾಗಿ ಹಲವಾರು ಪ್ರಶಸ್ತಿಗಳು ಸಂದಿರುತ್ತವೆ. ಇಂಥ ಸಾಧಕರಿಗಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ 2024ನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ. ಪ್ರತೀಕ್ ಬುರ್ಲಿರವರಿಗೆ ಧನ್ಯವಾದಗಳು. ಮುಂದಿನ ಅವಾರ್ಡಿಯನ್ ಡಾಕ್ಟರ್ ಸಂತೋಷ್ ಕುಮಾರ್ ಬಿ ಬಾಲ್ಕೇಡ್, ವೈದ್ಯಕೀಯ ಕ್ಷೇತ್ರ. ಬನ್ನೆಪ್ಪ ಎಂಕಪ್ಪ ಕತ್ತಿರವರು, ದಯವಿಟ್ಟು ಶಿಕ್ಷಣ ಕ್ಷೇತ್ರ ರೆಡಿ ಆಗಿರಿ. ಹಾಗೆ ತದನಂತರ ಮಂಜುನಾಥ್ ಸ್ವಾಮಿ ಎಸ್ ಕುಮಾರ್ ರವರು ಪಾರ್ವತಿ ಹಾಗೂ ಭೀಮಾರವರವರ ಸುಪುತ್ರರಾಗಿ 1984ರಲ್ಲಿ ಗುಲ್ಬರ್ಗಾದಲ್ಲಿ ಜನಿಸಿ ಬಿಎಎಂಎಸ್ ಹಾಗೂ ಎಂಎಸ್ ಮುಗಿಸಿ ಶ್ರೀ ಗಣೇಶ್ ಪಾಲಿಕ್ಲಿನಿಕ್ ಪ್ರಾರಂಭಿಸಿ ಹಲವಾರು ಬಡ ರೋಗಿಗಳಿಗೆ 18 ವರ್ಷದಿಂದ ಸೇವೆ ಸಲ್ಲಿಸುತ್ತಿರುತ್ತಾರೆ. ಇವರ ಸೇವೆಗೆ ಕರ್ನಾಟಕ ಪ್ರೆಸ್ ಕ್ಲಬ್ ಇವರಿಗೆ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ದಯವಿಟ್ಟು ಅವಾರ್ಡ್ ಕ್ಯಾಂಡಿಯನ್ ಮಾತ್ರ ಮೇಲ್ ಬನ್ನಿ. ದಯವಿಟ್ಟು ಫ್ಯಾಮಿಲಿ ಫುಲ್ ಸಮೇತ ಬರ್ಲಿಕ್ಕೆ ಹೋಗ್ಬೇಡಿ, ನಿಮಗೆ ಫೋಟೋಗೆ ಅವಕಾಶ ಮಾಡಿ ಕೊಡ್ತೀವಿ ನಾವೇನೆ, ಓಕೆನಾ? ಬನ್ನೆಪ್ಪ ಎಂಕಪ್ಪ ಕತ್ತಿರವರು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಆಸೀನರಾಗಬೇಕು. ಬನ್ನೆಪ್ಪರವರು ಶ್ರೀಮತಿ ಲಕ್ಷ್ಮಮ್ಮ ಹಾಗೂ ಎಂಕಪ್ಪರವರ ಸುಪುತ್ರರಾಗಿ 1983ರಲ್ಲಿ ಮೈನಹಳ್ಳಿಯಲ್ಲಿ ಜನಿಸಿ
MA B.Ed ಓದಿ ಶಾಲಾ ಶಿಕ್ಷಕರಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಅತ್ಯಂತ ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತಾ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಶ್ರೀಯುತರ ಸಾಧನೆಗಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ 2024ನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀ ಬನ್ನೆಪ್ಪ ಎಂಕಪ್ಪ ಕತ್ತೀರ್ ಅವರಿಗೆ ಧನ್ಯವಾದಗಳು. ಹಾಗೆ ಮುಂದಿನ ಅವಾರ್ಡಿಯನ್ ಶ್ರೀ ಮಂಜುನಾಥ ಸ್ವಾಮಿ ಎಸ್, ರಂಗಭೂಮಿ ಮತ್ತು ಶಿಕ್ಷಣ ಕ್ಷೇತ್ರ, ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಹಾಗೆ ತದನಂತರ ಶ್ರೀ ರಾಘವೇಂದ್ರ JH, ವೈದ್ಯಕೀಯ ಕ್ಷೇತ್ರ, ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಮಂಜುನಾಥ್ ಸ್ವಾಮಿ ಎಸ್ ಇವರು ಶ್ರೀಮತಿ ವಸುಂಧರ ಹಾಗೂ ಶ್ರೀಕಂಠ ಸ್ವಾಮಿರವರ ಉದರದಲ್ಲಿ 1988ರಲ್ಲಿ ಶಿವಮೊಗ್ಗದಲ್ಲಿ ಜನಿಸಿ MSW MBA ಸೇರಿದಂತೆ ಹಲವಾರು ಅಧ್ಯಯನಗಳನ್ನು ಮಾಡಿ 18 ವರ್ಷಗಳಿಂದ ಹವ್ಯಾಸಿ, ರಂಗಭೂಮಿಯಲ್ಲಿ ರಂಗಕರ್ಮಿಯಾಗಿ, ಶಿಕ್ಷಣ ತಜ್ಞರಾಗಿ, ರಂಗ ನಟನಾಗಿ, ಸಮಾಜ ಸೇವಕರಾಗಿ ಇಂತಹ ಹಲವು ಮುಖ ಪ್ರತಿಭೆಗೆ ಕರ್ನಾಟಕ ಪ್ರೆಸ್ ಕ್ಲಬ್ 2024ನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಮಂಜುನಾಥ್ ಸ್ವಾಮಿರವರಿಗೆ ಧನ್ಯವಾದಗಳು. ಮುಂದಿನ ಕ್ಯಾಂಡಿಡೇಟ್ ಶ್ರೀ ರಾಘವೇಂದ್ರ JH ರವರು. ಹಾಗೆ ಇದೀಗ ಆಗಮಿಸಿದ್ದಾರೆ ಶ್ರೀ ಡಾಕ್ಟರ್ JN ರಾಮಕೃಷ್ಣ ಗೌಡ್ರು. ಕಾರ್ಯದರ್ಶಿಗಳು ಹೇಮಗಿರಿ ಮತ್ತು ಧಾರವಾಡ ಶಾಖೆ ಶ್ರೀ ಆದಿ ಚುಂಚನಗಿರಿ ಸಂಸ್ಥಾನ ಮಠ. ದಯವಿಟ್ಟು ವೇದಿಕೆ ಮೇಲೆ ಆಸೀನರಾಗಬೇಕು ಸರ್. ಶ್ರೀ ರಾಘವೇಂದ್ರ JH ರವರು, ವೈದ್ಯಕೀಯ ಕ್ಷೇತ್ರ, ಸಂಜೀವ್ ಪಾಟೀಲ್ ಅವರು ರೆಡಿಯಾಗಿರಿ. ಸಂಜೀವ್ ಪಾಟೀಲ್. ಹಾಗೆ ಶೋಭಾ KH ರವರು ರೆಡಿಯಾಗಿರಿ. ಶ್ರೀಮತಿ ಶೋಭಾ KH, ಕೃಷಿ ಕ್ಷೇತ್ರ. ಶ್ರೀ ಸಂಜೀವ್ ಪಾಟೀಲ್ CC, ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ತದನಂತರ ಶ್ರೀಮತಿ ಶೋಭಾ KH ರವರು, ಕೃಷಿ ಕ್ಷೇತ್ರ, ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಆಸೀನರಾಗಬೇಕು. ಸಂಜೀವ್ ಪಾಟೀಲ್ ಶ್ರೀಯುತರು ಮೂಲತಃ ಚಿಂಚೋಳಿಯ ಹಲಕೋಡ ಗ್ರಾಮದವರಾಗಿದ್ದು 10 ವರ್ಷಕ್ಕೂ ಅಧಿಕ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು 30ಕ್ಕೂ ಅಧಿಕ ಪ್ರಶಸ್ತಿಗಳನ್ನು ಪಡೆದಿರುವ ಶ್ರೀಯುತರು ಹೋರಾಟಗಾರರು, ಪತ್ರಕರ್ತರು, ಕನ್ನಡ ನಾಡು ನುಡಿಗಾಗಿ ಹಗಲಿರುಳು ಶ್ರಮಿಸಿದರು. 371J ಅನುಷ್ಠಾನಕ್ಕಾಗಿ ಹೋರಾಟ, ಬರವಣಿಗೆ, ಪತ್ರಿಕೆಗಳ ಮೂಲಕ ಜಾಗೃತಿ ಸೇರಿದಂತೆ ಹಲವಾರು ಸೇವೆಗಳನ್ನು ಗುರುತಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ 2024ನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಶ್ರೀ ಸಂಜೀವ್ ಪಾಟೀಲ್ ರವರಿಗೆ ಧನ್ಯವಾದಗಳು. ಮುಂದಿನ ಕ್ಯಾಂಡಿಡೇಟ್ ಶ್ರೀಮತಿ ಶೋಭಾ KH, ಕೃಷಿ ಕ್ಷೇತ್ರ, ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಶ್ರೀಮತಿ ಶೋಭಾ KH. ಅರುಣ್ ರಾಯ್ಕರ್ ರವರು, ಶ್ರೀ ಅರುಣ್ ರಾಯ್ಕರ್ ರವರು, ಸಮಾಜ ಸೇವಕರು, ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಆಸೀನರಾಗಬೇಕು. ಹಾಗೆ ತದನಂತರ ಹುಸೇನ್ ಸಾಬ್ ಗುರಿಕಾರ್ ರವರು ರೆಡಿಯಾಗಿರಿ. ಹುಸೇನ್ ಸಾಬ್ ಗುರಿಕಾರ್ ರವರು ವೇದಿಕೆಯ ಮುಂಭಾಗಕ್ಕೆ ಬಂದು ರೆಡಿಯಾಗಿರಿ ಸರ್. ದಯವಿಟ್ಟು ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡ್ಬೇಕು, ಅವ್ರು ಬರಲಿಕ್ಕೆ ತೊಂದರೆ ಆಗ್ತಾ ಇದೆ. ಅರುಣ್ ರಾಯ್ಕರ್ ರವರು ವೇದಿಕೆ ಮೇಲೆ ಬರಬೇಕು. ಶ್ರೀ ಅರುಣ್ ರಾಯ್ಕರ್ ರವರು, ಸಮಾಜ ಸೇವಕರು. ಶ್ರೀ ಅರುಣ್ ರಾಯ್ಕರ್ ರವರು ಶ್ರೀಮತಿ ಕೃಷ್ಣಾಬಾಯಿ ಎಂ ರಾಯ್ಕರ್ ಮತ್ತು ಶ್ರೀ ಮಂಜುನಾಥ ರಾಯ್ಕರ್ ರವರ ಸುಪುತ್ರರಾಗಿ 1983ರಲ್ಲಿ ಜನಿಸಿ ಇವರು BBA ನಂತಹ ಉನ್ನತ ವ್ಯಾಸಂಗವನ್ನು ಮಾಡಿ 2 ವರ್ಷಗಳ ಕಾಲ ಇನ್ಫೋಸಿಸ್ ಕಂಪನಿಯಲ್ಲಿ ಕೆಲಸ ಮಾಡಿ ಸ್ಟಾರ್ ಪರ್ಫಾರ್ಮರ್ ಬಿರುದು ಪಡೆದಿದ್ದಾರೆ. ಸದ್ಯ ಶಿರಸಿ ಕಣ್ಣಿಂಗ್ ಇಂಡಸ್ಟ್ರೀಸ್ ಕಂಪನಿಯನ್ನು ಸ್ಥಾಪಿಸಿ ನಿರ್ವಹಿಸುತ್ತಿದ್ದಾರೆ. ಕಳೆದ 2 ವರ್ಷಗಳಿಂದ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಸ್ಥಾಪನೆ ಮಾಡಿದ್ದಾರೆ. ಅಲ್ಲದೆ ಇವರು 3 ದೇಶಗಳಿಗೆ ಆಹಾರ ಸಾಮಗ್ರಿಗಳನ್ನು ರಫ್ತು ಮಾಡುತ್ತಾರೆ. ಇವರ ಈ ಸಾಧನೆ ಮತ್ತು ಸಮಾಜ ಸೇವೆಯನ್ನು ಗುರುತಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ಇವರಿಗೆ 2024ನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ.
ಹುಸೇನ್ ಸಾಬ್ ಗುರಿಕಾರ್ ಶ್ರೀಯುತರು ಹಲವು ದಶಕಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅನುಭವದೊಂದಿಗೆ ಶಿಕ್ಷಣ ವೃತ್ತಿ ನಡೆಸುತ್ತಾ ಮಕ್ಕಳಿಗೂ ಮತ್ತು ಶಿಕ್ಷಕರಿಗೂ ಅಚ್ಚುಮೆಚ್ಚಿನ ಗುರುವಾಗಿ ಸಮಾಜ ಸೇವೆ ಮಾಡುತ್ತಾ ಶಿಕ್ಷಣ ಪ್ರೇಮಿಯಾದ ಶ್ರೀಯುತರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ 2024ನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಹುಸೇನ್ ಸಾಬ್ ಗುರಿಕಾರ್ ಅವರಿಗೆ ಧನ್ಯವಾದಗಳು. ಮುಂದಿನ ಕ್ಯಾಂಡಿಡೇಟ್ ಶ್ರೀ ಅಬ್ದುಲ್ ರಫಿ, ಸಮಾಜ ಸೇವಕರು. ಶ್ರೀ ಅಬ್ದುಲ್ ರಫಿ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಹಾಗೆ MB ಬಸವರಾಜ್, ಶ್ರೀ MB ಬಸವರಾಜ್, ಕೃಷಿ ಕ್ಷೇತ್ರ, ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಆಸೀನರಾಗಬೇಕು. ಡಿ ಅಬ್ದುಲ್ ರಫಿ ರವರು ಹೊಳಗುಂದಿಯ ಗ್ರಾಮದಲ್ಲಿ ದಲಾಯತ್ ಸುಬಾನ್ ವೆಲ್ಫೇರ್ ಮತ್ತು ಶ್ರೀ MB ಬಸವರಾಜ್ ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಸೋಗಿ ಗ್ರಾಮದ ಪ್ರಗತಿಪರ ರೈತರಾಗಿ ಜನಪ್ರಿಯತೆ ಪಡೆದಿರುತ್ತಾರೆ. ಸಾವಯವ ಕೃಷಿ, ವಾಣಿಜ್ಯ ಬೆಳೆಗಳಿಗೆ ಆದ್ಯತೆ, ವೈಜ್ಞಾನಿಕ ಕೃಷಿಯಿಂದ ವಾರ್ಷಿಕ 50 ಲಕ್ಷ ಆದಾಯ ಗಳಿಸಿದ ಹಿರಿಮೆ ಶ್ರೀಯುತರದಾಗಿದೆ. ಇವರ ಕೃಷಿ ಸಾಧನೆಗಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ. MB ಬಸವರಾಜ್ ರವರಿಗೆ ಧನ್ಯವಾದಗಳು. ಹಾಗೆ ಮುಂದಿನ ಕ್ಯಾಂಡಿಡೇಟ್ ಸೈಯದ್ ಮೊಹಮ್ಮದ್ ಕಮ್ರಾನ್, ಶಿಕ್ಷಣ ಕ್ಷೇತ್ರ, ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಸೈಯದ್ ಮೊಹಮ್ಮದ್ ಕಮ್ರಾನ್, ಶಿಕ್ಷಣ ಕ್ಷೇತ್ರ. ಹಾಗೆ ಶ್ರೀ ಪ್ರಕಾಶ್ ವಿ, ವಕೀಲರು ಮತ್ತು ಸಮಾಜ ಸೇವಕರು ರೆಡಿ ಇರಬೇಕು. ಸೈಯದ್ ಮೊಹಮ್ಮದ್ ಕಮ್ರಾನ್ ಬಂದಿಲ್ವಾ? ಶ್ರೀ ಪ್ರಕಾಶ್ ವಿ ರೆಡಿ ಇರಿ ದಯವಿಟ್ಟು. ಶ್ರೀ ಪ್ರಕಾಶ್ ವಿ, ವಕೀಲರು. ಸೈಯದ್ ಮೊಹಮ್ಮದ್ ಕಮ್ರಾನ್ ರವರು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಸಾಧನೆಯನ್ನು ಗಮನಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಇವರಿಗೆ 2024ನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ. ಸೈಯದ್ ಮೊಹಮ್ಮದ್ ಕಮ್ರಾನ್ ರವರಿಗೆ ಧನ್ಯವಾದಗಳು. ದಯವಿಟ್ಟು ಯಾರೂ ಸ್ಟೇಜ್ ಮೇಲೆ ಫೋಟೋಗೆ ಬರಬಾರ್ದು. ದಯವಿಟ್ಟು ನಾವು ನಿಮಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದೀವಿ ಅಲ್ವಾ, ದಯವಿಟ್ಟು ಅವ್ರಿಗೆ ಗಡಿಬಿಡಿ ಮಾಡಬೇಡಿ, ಕಸಿ ಬಿಸಿ ಮಾಡಬೇಡಿ. ದಯವಿಟ್ಟು ನಿಮಗೆ ಟೈಮ್ ಕೊಡ್ತೀವಿ ಫೋಟೋ ತಗೊಳ್ಳಿ. ಪ್ರಕಾಶ್ ವೀರವರು ವಕೀಲರು ಮತ್ತು ಸಮಾಜ ಸೇವಕರು. ಇವರ ಸಮಾಜ ಸೇವೆಯನ್ನು ಗುರುತಿಸಿ ಇವರಿಗೆ 2024ನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ. ಪ್ರಕಾಶ್ ವೀರ್ ಅವರಿಗೆ ಧನ್ಯವಾದಗಳು. ಹಾಗೆ ಮುಂದಿನ ಕ್ಯಾಂಡಿಡೇಟ್ ಶ್ರೀ ಸಂತೋಷ್ NS, ಶಿಕ್ಷಣ ಕ್ಷೇತ್ರ. ಶ್ರೀ ಸಂತೋಷ್ NS. ಹಾಗೆ ಡಾಕ್ಟರ್ ಸಬೀಲಾ ಫರ್ವೀನ್ ರವರು, ಶಿಕ್ಷಣ ಕ್ಷೇತ್ರ, ರೆಡಿ ಆಗಿರಿ ವೇದಿಕೆಯ ಮುಂಭಾಗಕ್ಕೆ. ಸರ್ ದಯವಿಟ್ಟು ವಾಲ್ಯೂಮ್ ಕೊಡಿ, ಸೌಂಡ್ ಸಿಸ್ಟಮ್. ಶಿಕ್ಷಣ ಕ್ಷೇತ್ರದಲ್ಲಿ ಅನುಭವದೊಂದಿಗೆ ವಾಲ್ಯೂಮ್ ರೈಸ್. ನಡೆಸುತ್ತಾ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೂ ಅಚ್ಚುಮೆಚ್ಚಿನ ಗುರುವಾಗಿ ಶಿಕ್ಷಣ ವೃತ್ತಿ ಮಾಡುತ್ತಾ ವಾಲ್ಯೂಮ್ ಜಾಸ್ತಿ ಮಾಡಿ ಸರ್, ಯಾರಿಗೂ ಕೇಳಿಸ್ತಾ ಇಲ್ಲ. ಪ್ರೆಸ್ ಕ್ಲಬ್ 2024ನೇ ಸಾಲಿನ ಯುವರತ್ನ ಸನ್ಮಾನಿಸಲಾಗುತ್ತಿದೆ. ಸಂತೋಷ್ NS ರವರಿಗೆ ಧನ್ಯವಾದಗಳು. ಮುಂದಿನ ಪ್ರಶಸ್ತಿ ಪುರಸ್ಕೃತರು ಸಬೀಲಾ ಫರ್ವೀನ್ ರವರು, ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಹಾಸನರಾಗಬೇಕು. ಹಾಗೆ ತದನಂತರ ಕುಮಾರಸ್ವಾಮಿ ಬಿ, ರೆಡಿ ಇರಿ. ಕುಮಾರಸ್ವಾಮಿ ಬಿ, ಷಡಾಕ್ಷರಿ, ಆದರ್ಶ ಶಿಕ್ಷಕಿ ಎನ್ನಿಸಿಕೊಂಡಿದ್ದಾರೆ. ಮಕ್ಕಳ ಅಚ್ಚುಮೆಚ್ಚಿನ ಶಿಕ್ಷಕಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ 2024ನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ.
ಸಬೀಲಾ ಫರ್ವೀನ್ ರವರಿಗೆ ಧನ್ಯವಾದಗಳು. ಕುಮಾರ್ ಸ್ವಾಮಿ ಬಿ, ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಹಾಸೀನರ ಬನ್ನಿ ಸರ್, ಬನ್ನಿ. ಶ್ರೀ ಕುಮಾರಸ್ವಾಮಿ ಬೀರವರು ಶ್ರೀ ಅರಸಯ್ಯ ಮತ್ತು ಶ್ರೀಮತಿ ನಾಗಮ್ಮರವರ ಸುಪುತ್ರರಾಗಿ 1976ರಲ್ಲಿ ಬೆಟ್ಟಸೀತಗಲ್ ಗ್ರಾಮದಲ್ಲಿ ಜನಿಸಿ, ಶ್ರೀಯುತರು ರೈತ ಕುಟುಂಬದಲ್ಲಿ ಜನಿಸಿ ವಿಶೇಷವಾಗಿ ಚಿಂತಿಸುತ್ತಾ ಸುಮಾರು 20 ವರ್ಷಗಳ ಕಾಲ ಪತ್ರಿಕೋದ್ಯಮದಲ್ಲಿ ಕಾರ್ಯನಿರ್ವಹಿಸಿ ಸಾಕಷ್ಟು ಕಲಿತು ಕೃಷಿಯ ಕಡೆಗೆ ಒಲವು ತೋರಿಸಿ ವ್ಯವಸಾಯ ಮಾಡಲು ಮುಂದಾದರು. ಅಲ್ಲದೆ ಇವರು ಜ್ಞಾನಸಿರಿ ಇಂಟರ್ ನ್ಯಾಷನಲ್ ಶಾಲೆಯ ಸಂಸ್ಥಾಪಕರಾಗಿ ಬಡ ಕುಟುಂಬದ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ನೀಡುತ್ತಾ ಬೆಟ್ಟಸೀತಕಲ್ ಗ್ರಾಮದಲ್ಲಿ ಮನೆ ಮಾತಾಗಿದ್ದಾರೆ. ಇವರ ಶಾಲೆಯಲ್ಲಿ 400 ವಿದ್ಯಾರ್ಥಿಗಳು, 40 ಜನ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಉತ್ತಮ ಕೃಷಿಕರಾಗಿ ಸಮಾಜ ಸೇವೆಯನ್ನು ಸಲ್ಲಿಸುತ್ತಿರುವ ಇವರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ 2024ನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಶ್ರೀ ಪಂಚಾಕ್ಷರಿ ಕುಮಾರಸ್ವಾಮಿ ಅವರಿಗೆ ಧನ್ಯವಾದಗಳು. ಮುಂದಿನ ಪ್ರಶಸ್ತಿ ಪುರಸ್ಕೃತರು ಪಂಚಾಕ್ಷರಿ ಜಿಎಂ, ಸಮಾಜ ಸೇವಕರು. ಹಾಗೆ ಕಾಯಕ ರತ್ನಕ್ಕೆ ದಯವಿಟ್ಟು ರೆಡಿಯಾಗಿರಿ. ಕಾಯಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ರೆಡಿಯಾಗಿರಿ. ಷಡಾಕ್ಷರಿ ಜಿಎಂ, ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು ಸರ್. ಷಡಾಕ್ಷರಿ ಜಿಎಂ ರವರು. ಓಕೆ, ಕಾಯಕ ರತ್ನ ಶ್ರೀ ಪ್ರಶಸ್ತಿ ಪುರಸ್ಕೃತರು ಶ್ರೀ ಬೈರೇಗೌಡ ಕೃಷಿ ಕ್ಷೇತ್ರ. ಶ್ರೀ ಬೈರೇಗೌಡ ಕೃಷಿ ಕ್ಷೇತ್ರ, ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು ಸರ್. ಅವಾರ್ಡಿಯನ್ ಮಾತ್ರ ಬರಬೇಕು ದಯವಿಟ್ಟು. ಫ್ಯಾಮಿಲಿ ಎಂಟ್ರಿ ಇಲ್ಲ ಸ್ಟೇಜ್ ಮೇಲೆ. ದಯವಿಟ್ಟು ನಿಮಗೆ ಫೋಟೋಗೆ ಆಮೇಲೆ ಅವಕಾಶ ಮಾಡಿ ಕೊಡ್ತೇವೆ ನಾವು. ಅವಾರ್ಡಿಯನ್ ಮಾತ್ರ ಸ್ಟೇಜ್ ಮೇಲೆ ಬನ್ನಿ. ಹಾಗೆ ನೆಕ್ಸ್ಟ್ ಕಾಜಾ ಸಾಬ್ ಉಚ್ಚಾ ಸಾಬ್ ಕಲ್ಲೂರರವರು ಕಲಾಕ್ಷೇತ್ರ, ದಯವಿಟ್ಟು ರೆಡಿಯಾಗಿರಿ ವೇದಿಕೆಯ ಮುಂಭಾಗದಲ್ಲಿ. ಶ್ರೀ ಬೈರೇಗೌಡ ಕೃಷಿ ಕ್ಷೇತ್ರ, ಕಾಯಕ ರತ್ನ ಶ್ರೀ. ಶ್ರೀ ಬೈರೇಗೌಡ ಎಂ ರವರು ಶ್ರೀಮತಿ ಲೇಟ್ ಕೆಂಪಮ್ಮ ಮತ್ತು ಲೇಟ್ ಮಾರಣ್ಣರವರ ಪುತ್ರರಾಗಿ 1972ರಲ್ಲಿ ಜನಿಸಿ ಶ್ರೀಯುತರು ಕಳಲುಘಟ್ಟ ಗ್ರಾಮ ಪಂಚಾಯಿತಿಯ ನರಸಾಪುರ ಗ್ರಾಮದಲ್ಲಿ 30 ವರ್ಷಗಳಿಂದ ಕೃಷಿಕರಾಗಿ ಜೀವನ ಸಾಗಿಸುತ್ತಿದ್ದಾರೆ. ಇವರು ತರಕಾರಿ ಬೆಳೆಯುವುದರಲ್ಲಿ ಪ್ರವೀಣರಾಗಿದ್ದಾರೆ. ಅಲ್ಲದೆ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಯುವ ಪೀಳಿಗೆಗೆ ವ್ಯವಸಾಯ. ಬೈರೇಗೌಡರವರಿಗೆ ಧನ್ಯವಾದಗಳು. ಮುಂದಿನ ಪ್ರಶಸ್ತಿ ಪುರಸ್ಕೃತರು ಕಾಜಾ ಸಾಬ್ ಉಚ್ಚಾ ಸಾಬ್ ಕಲ್ಲೂರರವರು ಕಲಾಕ್ಷೇತ್ರ. ಹಾಗೆ RT ಪರಮೇಶ್ವರಪ್ಪ ರವರು ಶಿಕ್ಷಣ ಕ್ಷೇತ್ರ, ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಹಾಸೀನರಾಗಿ. ತದನಂತರ ವೀರಪ್ಪ ಸಾರಂಗಪ್ಪ ರಾಂಪುರ ಕಲಾಕ್ಷೇತ್ರ. ಕರಮುಡಿ ಗ್ರಾಮದಲ್ಲಿ ಜನಿಸಿ ಇವರು ಬಡ ಕುಟುಂಬದಲ್ಲಿ ಜನಿಸಿದ್ದರಿಂದ ಯಾವುದೇ ವಿದ್ಯಾಭ್ಯಾಸವನ್ನು ಮಾಡಲು ಸಾಧ್ಯವಾಗಲಿಲ್ಲ. ಶ್ರೀ ಕರವೀರಭದ್ರೇಶ್ವರ ನಾಟ್ಯ ಸಂಘ ಕರಮುಡಿಯಲ್ಲಿ 30 ವರ್ಷಗಳಿಂದ ಕಲಾ ಸೇವೆಯನ್ನು ಮಾಡುತ್ತಾ ಬಂದಿರುತ್ತಾರೆ. ಶ್ರೀ ಉಚ್ಚೀರೇಶ್ವರ ಮಹಾತ್ಮೆ ಎಂಬ ಭಕ್ತಿ ಪ್ರಧಾನ ನಾಟಕದಲ್ಲಿ ಉಚ್ಚೀರಪ್ಪಜ್ಜನ ಮುಖ್ಯ ಪಾತ್ರದಲ್ಲಿ ಅದ್ಭುತವಾಗಿ ಅಭಿನಯಿಸಿ 86 ಪ್ರದರ್ಶನಗಳನ್ನು ಮಾಡಿರುತ್ತಾರೆ. ಅಲ್ಲದೆ ಜನಪದ ಗೀತೆಗಳು, ಭಜನೆ ಗೀತೆಗಳನ್ನು ಅದ್ಭುತವಾಗಿ ಹಾಡುತ್ತಾರೆ. ಇವರ ಕಲಾ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ 2024ನೇ ಸಾಲಿನ ಕಾಯಕ ರತ್ನಶ್ರೀ ಪ್ರಶಸ್ತಿಯನ್ನು ನೀಡಿ ಧನ್ಯವಾದಗಳು ಕಾಜಾ ಸಾಬ್ ರವರಿಗೆ. ಹಾಗೆ RT ಪರಮೇಶ್ವರಪ್ಪ ಶಿಕ್ಷಣ ಕ್ಷೇತ್ರ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವಾರ್ಡಿಯನ್ ಮಾತ್ರ ವೇದಿಕೆಯ ಮೇಲೆ ಬರಬೇಕು, ಫ್ಯಾಮಿಲಿಗೆ ಎಂಟ್ರಿ ಇಲ್ಲ. ಶ್ರೀ RT ಪರಮೇಶ್ವರಪ್ಪ ಶಿಕ್ಷಣ ಕ್ಷೇತ್ರ, ದಯವಿಟ್ಟು ಮ್ಯೂಸಿಕ್ ಸಿಸ್ಟಮ್ ಅವರು ಸೌಂಡ್ ಕೊಡಿ ಸರ್ ಪ್ಲೀಸ್. ತಾಲೂಕಿನ ರಾಮಜೋಗಿಹಳ್ಳಿಯಲ್ಲಿ ಜನಿಸಿ PUC DEd ಮಾಡಿ 28 ವರ್ಷಗಳಿಂದ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬಡ ಕುಟುಂಬದಿಂದ ಬಂದ ಇವರು ಬಾಲ್ಯದಲ್ಲಿಯೇ ಶಿಕ್ಷಕನಾಗಬೇಕೆಂಬ ಪಣ ತೊಟ್ಟಿದ್ದರು. ಹಾಸನ ಜಿಲ್ಲೆಯ ಸಕಲೇಶ್ವರ ತಾಲೂಕಿನ ಚಿನ್ನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ಪ್ರಾರಂಭಿಸಿ ಉತ್ತಮ ಶಿಕ್ಷಕನಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಸದ್ಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೊಸಹಳ್ಳಿಯಲ್ಲಿ ಉತ್ತಮ ಶಿಕ್ಷಕರಾಗಿ ಶಾಲೆಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇವರ ಸೇವೆಗೆ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ,
ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿಗಳು ಸಹ ಲಭಿಸಿವೆ. ಇವರ 28 ವರ್ಷದ ನಿಸ್ವಾರ್ಥ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ 2024ನೇ ಸಾಲಿನ ಕಾಯಕ ರತ್ನಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ. ಹಾಗೆ ಮುಂದಿನ ಕಾರ್ಯಕ್ರಮ ಕರ್ನಾಟಕ ಮಹಿಳಾ ರತ್ನ ಪ್ರಶಸ್ತಿ ಸಮಾರಂಭ. ದಯವಿಟ್ಟು ಎಲ್ಲರೂ ಕೂಡ ಸ್ವಲ್ಪ ಸಮಾಧಾನವಾಗಿ ವರ್ತಿಸಬೇಕು ಅಂತ ಕೇಳ್ಕೊಳ್ತಾ, ಶ್ರೀಮತಿ ವಿದ್ಯಾನಿಧಿ ಆರ್ ಕವಡೆ, ಶ್ರೀಮತಿ ವಿದ್ಯಾನಿಧಿ ಆರ್ ಕವಡೆರವರು ಶಿಕ್ಷಣ ಕ್ಷೇತ್ರ, ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಹಾಗೆ ಲತಾ ಆರ್ ರವರು ರೆಡಿ ಇರಿ. ಶ್ರೀಮತಿ ಲತಾ ಆರ್ ಶಿಕ್ಷಣ ಕ್ಷೇತ್ರ ರೆಡಿ ಇರಿ. ತದನಂತರ ಮಂಜುಳಾ ಚಂದ್ರಶೇಖರ್ ಹನುಮನಗಸಿ, ದಯವಿಟ್ಟು ರೆಡಿ ಇರಿ. ಶ್ರೀಮತಿ ವಿದ್ಯಾನಿಧಿ ಆರ್ ಕವಡೆ ಶಿಕ್ಷಣ ಕ್ಷೇತ್ರ. ಶ್ರೀಮತಿ ವಿದ್ಯಾನಿಧಿ ಆರ್ ಕವಡೆ ಇವರು ಶ್ರೀಮತಿ ಶಾಂತಾಬಾಯಿ ಮತ್ತು ಶ್ರೀ ಆನಂದಪ್ಪ ರವರ ಸುಪುತ್ರಿಯಾಗಿ ಕಲಬುರಗಿಯಲ್ಲಿ ಜನಿಸಿ BA B.Ed MSW ವಿದ್ಯಾಭ್ಯಾಸ ಮುಗಿಸಿ ಅಂಗನವಾಡಿ ಶಿಕ್ಷಕಿಯಾಗಿ 16 ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಜ್ಞಾನ ಚಿಗುರು, ಅಕ್ಷರದಬ್ಬ, ಸಾವಿತ್ರಿಬಾಯಿ ಫುಲೆ, ಕೋವಿಡ್ ವಾರಿಯರ್ ಪ್ರಶಸ್ತಿ, ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಇವರ ಅಂಗನವಾಡಿ ಕೇಂದ್ರವು ಜ್ಞಾನ ದೇಗುಲವಾಗಿದ್ದು ಅಕ್ಷರದ ಸವಿರುಚಿ ಕಾಣುವಂತಿದೆ. ಇವರಿಗೆ ಬಂದಂತಹ ಗೃಹಲಕ್ಷ್ಮಿ ಹಣದಿಂದ ಮಕ್ಕಳಿಗೆ ಪೀಠೋಪಕರಣಗಳನ್ನು ತರಿಸಿದ್ದಾರೆ. ಶ್ರೀಯುತರ ಮಕ್ಕಳ ಮೇಲಿನ ಕಾಳಜಿ. ಶ್ರೀಮತಿ ವಿದ್ಯಾನಿಧಿ ಆರ್ ಕವಡೆಯವರಿಗೆ ಧನ್ಯವಾದಗಳು. ಶ್ರೀಮತಿ ಲತಾ ಆರ್ ಶಿಕ್ಷಣ ಕ್ಷೇತ್ರ, ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು. ತದನಂತರ ಶ್ರೀಮತಿ ತಳುಕಿನ ತಿಮ್ಮಕ್ಕ ಸಮಾಜ ಸೇವಕಿ, ದಯವಿಟ್ಟು ರೆಡಿಯಾಗಿರಿ. ತಳುಕಿನ ತಿಮ್ಮಕ್ಕ. ಶ್ರೀಮತಿ ಲತಾ ಆರ್ ರವರು ಶ್ರೀ ರಾಜಾ ಶೆಟ್ಟಿ ಹಾಗೂ ಶ್ರೀಮತಿ ಭಾಗ್ಯ ಸಿ ರವರ ಸುಪುತ್ರಿಯಾಗಿ 1983ರಲ್ಲಿ ಚಾಮರಾಜನಗರ ಜಿಲ್ಲೆಯ ಹಳೆ ಹಂಪಾಪುರ ಗ್ರಾಮದಲ್ಲಿ ಜನಿಸಿ ಇವರು ಸಮಾಜಶಾಸ್ತ್ರದಲ್ಲಿ MA ಪದವಿ ಪಡೆದು ಮಹಿಳಾ ಮತ್ತು ಮಕ್ಕಳ ಹಿರಿಯ ನಾಗರಿಕರ ವಿಕಲಚೇತನರ ಅಭಿವೃದ್ಧಿ ಇಲಾಖೆಯಲ್ಲಿ 19 ವರ್ಷದಿಂದ ಅಂಗನವಾಡಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಕರೋನಾ ವಾರಿಯರ್ ಆಗಿ ಸೇವೆ, ಸಂಘ ಸಂಸ್ಥೆಗಳಲ್ಲಿ ಕಾರ್ಯಸೇವೆ, ಮಕ್ಕಳಿಗೆ ಉಚಿತ ಮನೆ ಪಾಠ, ನೃತ್ಯ ಪಟುವಾಗಿ ಸಾಧನೆ, ಮಹಿಳೆಯರಿಗೆ ಅನುಕೂಲವಾಗುವಂತೆ ಉದ್ಯೋಗ ತರಬೇತಿ ಕೊಡಿಸುವುದು, ಮಕ್ಕಳಿಗೆ ಉಚಿತ ಶಿಕ್ಷಣ, ಗರ್ಭಿಣಿ ಬಾಣಂತಿ ಮಕ್ಕಳ ಆರೈಕೆ ಮಾಹಿತಿ, ಚುಚ್ಚುಮದ್ದಿನ ಸೇವೆಗಳನ್ನು ಒದಗಿಸುವುದು, ಮದ್ಯವರ್ಜನ ಶಿಬಿರಗಳಲ್ಲಿ ಭಾಗವಹಿಸುವುದು ಹಾಗೂ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಇವರಿಗೆ ಕೊರೋನಾ ವಾರಿಯರ್ ಜಿಲ್ಲಾ ಪ್ರಶಸ್ತಿ, ಜ್ಞಾನ ಚಿಗುರು ರಾಜ್ಯ ಪ್ರಶಸ್ತಿ, ರಾಜ್ಯ ಮಟ್ಟದ ಗುರುಶ್ರೇಷ್ಠ ಪ್ರಶಸ್ತಿ, ಅತ್ಯುತ್ತಮ ಕಾರ್ಯಕರ್ತೆ ಪ್ರಶಸ್ತಿ ಹೀಗೆ ಇನ್ನು ಮುಂತಾದ ಪ್ರಶಸ್ತಿಗಳನ್ನು ಪಡೆದಿರುವ ಇವರನ್ನು ಗುರುತಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ಇವರಿಗೆ 2024ನೇ ಸಾಲಿನ ಕರ್ನಾಟಕ ಮಹಿಳಾ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ. ಈಗಷ್ಟೇ ಆಗಮಿಸಿದ್ದಾರೆ ಶ್ರೀ ಕೀರ್ತಿ ಗಣೇಶ್ ಎನ್ಜಿ, ಅಧ್ಯಕ್ಷರು ಡಿ ದೇವರಾಜ್ ಅರಸು, ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ. ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು ಸರ್. ದಯವಿಟ್ಟು ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಕೊಡಿ ಅವರಿಗೆ. ಹಾಗೆ ಲತಾರವರಿಗೆ ಧನ್ಯವಾದಗಳು. ಶ್ರೀಮತಿ ಮಂಜುಳಾ ಚಂದ್ರಶೇಖರ್ ಹನುಮನಗಸಿ ಅವರು ಸಮಾಜ ಸೇವಕರು. ಶ್ರೀಮತಿ ತಳುಕಿನ ತಿಮ್ಮಕ್ಕ ಸಮಾಜ ಸೇವಕಿ, ದಯವಿಟ್ಟು ಜೋರಾದ ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಕೊಡಿ. 103 ವರ್ಷ ಇವರಿಗೆ 5,500ಕ್ಕೂ ಹೆಚ್ಚು ಹೆರಿಗೆಗಳನ್ನ ಮಾಡಿಸಿದ್ದಾರೆ. ಇವರು ಸೂಲಗಿತ್ತಿ. ಇವರು ದಯವಿಟ್ಟು 103 ವರ್ಷ. ಅವ್ರ ತರ ನಾವು ಸಾಧನೆ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ. ದಯವಿಟ್ಟು ಅವ್ರಿಗೆ ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಕೊಡಿ. ಅವರ ಸೇವೆ ಹೀಗೆ ಸಾಕ್ತಾ ಇರಲಿ ಅಂತ ಹೇಳಿ. ಇವರ ಸಾಧನೆಯನ್ನು ಜಗಮೆಚ್ಚುವಂತದ್ದು. ಇವರ ಈ ಸಾಧನೆಗೆ ಕರ್ನಾಟಕ ಪ್ರೆಸ್ ಕ್ಲಬ್ ಇವರಿಗೆ 2024ನೇ ಸಾಲಿನ ಕರ್ನಾಟಕ ಮಹಿಳಾ ರತ್ನ ಪ್ರಶಸ್ತಿ ನೀಡಿ ಅಭಿನಂದಿಸಲಾಗುತ್ತಿದೆ. ಶ್ರೀಮತಿ ತಳುಕಿನ ತಿಮ್ಮಕ್ಕರವರಿಗೆ ಧನ್ಯವಾದಗಳು. ಶ್ರೀಮತಿ ಮಂಜುಳಾ ಚಂದ್ರಶೇಖರ್, ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ರೆಡಿ ಆಗಿರಿ. ಹಾಗೆ ತದನಂತರ ಶ್ರೀಮತಿ ಗೀತಾ ಎನ್ ಶಿಕ್ಷಣ ಕ್ಷೇತ್ರ, ದಯವಿಟ್ಟು ತಾವು ಕೂಡ ರೆಡಿ ಆಗಿರಿ. ಶ್ರೀಮತಿ ಗೀತಾ ಎನ್ ವೇದಿಕೆಯ ಮುಂಭಾಗದಲ್ಲಿ ರೆಡಿ ಇರಿ. ನಾಗರತ್ನ ಹನುಮಂತಪ್ಪ ಸಮಾಜ ಸೇವಕರು, ದಯವಿಟ್ಟು ರೆಡಿ ಇರಿ. ನಾಗರತ್ನ ಹನುಮಂತಪ್ಪ.
ಶ್ರೀಮತಿ ತಳುಕಿನ ತಿಮ್ಮಕ್ಕ 103 ವರ್ಷ ಇವರಿಗೆ. ಸೂಲ್ಗಿತ್ತಿ ಇವರು 5500ಕ್ಕೂ ಹೆಚ್ಚು ಹೆರಿಗೆಗಳನ್ನ ಮಾಡಿಸಿದ್ದಾರೆ. ಈಗಲೂ ಕೂಡ ಅವರು ಸೇವೆ ಮಾಡ್ತಾ ಇದ್ದಾರೆ. ಇಷ್ಟು ವಯಸ್ಸಾದರೂ ಕೂಡ ಅವರ ಸೇವೆ ನಿಂತಿಲ್ಲ. ದಯವಿಟ್ಟು ಅದಕ್ಕಾದರೂ ಜೋರಾದ ಚಪ್ಪಾಳೆ ಮೂಲಕ ಅವ್ರಿಗೆ ಪ್ರೋತ್ಸಾಹ ಕೊಡೋಣ, ಅವ್ರ ಸೇವೆ ಹೀಗೆ ಮುಂದುವರಿಲಿ ಅಂತ ಹೇಳಿ. ಮುಂದಿನ ಪ್ರಶಸ್ತಿ ಪುರಸ್ಕೃತರು ಶ್ರೀಮತಿ ಮಂಜುಳಾ. ಶ್ರೀಮತಿ ಮಂಜುಳಾ ಅವರು ವೇದಿಕೆ ಮೇಲೆ ಬರಬೇಕು. ಶ್ರೀಮತಿ ಮಂಜುಳಾ ಚಂದ್ರಶೇಖರ್ ಅನಮನಗಸಿ ಅವರು ಶ್ರೀಮತಿ ಜಯಶ್ರೀ ಮತ್ತು ಶ್ರೀ ಚಂದ್ರಶೇಖರ್ ರವರ ಉದರದಲ್ಲಿ 1982ರಲ್ಲಿ ಬೆಳಗಾವಿಯಲ್ಲಿ ಜನಿಸಿ ಸದ್ಯ ಜನಸ್ನೇಹಿ ಫೌಂಡೇಶನ್ನ ಅಧ್ಯಕ್ಷರಾಗಿ ಹಲವಾರು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಶಿಕ್ಷಣ, ಆರೋಗ್ಯ, ಜನ ಕಲ್ಯಾಣದಂತಹ ಸೇವೆಗಳನ್ನು ಗಮನಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ಇವರಿಗೆ 2024ನೇ ಸಾಲಿನ ಕರ್ನಾಟಕ ಮಹಿಳಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀಮತಿ ಗೀತಾ ಎನ್, ಶಿಕ್ಷಣ ಕ್ಷೇತ್ರ, ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಶ್ರೀಮತಿ ಗೀತಾ ಎನ್. ನಾಗರತ್ನ ಹನುಮಂತಪ್ಪ ರೆಡಿ ಇದ್ದೀರಾ? ನಾಗರತ್ನ ಹನುಮಂತಪ್ಪ. ತದನಂತರ ಪ್ರೇಮಾ ಸಿದ್ದರಾಜುರವರು ರೆಡಿ ಇರಿ. ಪ್ರೇಮಾ ಸಿದ್ದರಾಜುರವರು.